ಒಂದು ಒಳ್ಳೆಯ ಕೆಲಸದಲ್ಲಿ ಮತ್ತು ಭಾರತದ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ಒಂದು ಕಾಯ್ದೆ ಅನ್ನೋದಾದರೆ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಪಾಪ್ಯುಲರ್ ಆಗಿ ಅದನ್ನು ನರೇಗಾ ಅಂತ ಕರೀತಾರೆ. ಘನತೆಯಿಂದ ಬದುಕುವ ಹಕ್ಕನ್ನು ಖಾತರಿ ಮಾಡುತ್ತೆ. ಈ ಘನತೆಯಿಂದ ಬದುಕುವ ಹಕ್ಕು ಅಂತಂದರೆ ನಾಯಿ ನರಿಗಳ ಥರ ಬದುಕೋದಲ್ಲ. ಕನಿಷ್ಠ ವಸತಿ, ಕನಿಷ್ಠ ಕೂಲಿ, ಕನಿಷ್ಠ ಶಿಕ್ಷಣ, ಕನಿಷ್ಠ ಆರೋಗ್ಯ. ಒಬ್ಬ ಕಾರ್ಮಿಕ, ಕೂಲಿ ಕಾರ್ಮಿಕ ಬೇರೆ ಯಾವುದು ಬದುಕೋ ಮಾರ್ಗ ಇಲ್ಲ ಅಂತೇಳಿ ನಾನು ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ 15 ದಿವಸದೊಳಗಡೆ ಕೆಲಸ ಕೊಡಬೇಕು ಗ್ರಾಮಸಭೆ. ಕೊಡೋಕ್ಕಾಗಲಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಕೊಡಬೇಕು, ನಿರುದ್ಯೋಗ ಭತ್ಯೆ ಕೊಡಬೇಕು. ಲೇಬರ್ ಕಾಸ್ಟ್ 60 ರೂಪಾಯಿ, ಅದಷ್ಟು 90 ರೂಪಾಯಿಯಷ್ಟನ್ನು ಕೇಂದ್ರವೇ ಭರಿಸಬೇಕಾಗಿತ್ತು. ಯಾಕೆಂದರೆ ನಮ್ಮ ದೇಶದ ತೆರಿಗೆ ಹಂಚಿಕೆಯ ಪದ್ಧತಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಸಂಪನ್ಮೂಲಗಳನ್ನು ಪಡೆದುಕೊಳ್ಳುವಾಗಲೂ ವಿಧಾನಗಳು ಅತಿ ಹೆಚ್ಚಿದ್ದಾವೆ. GST ಬಂದ ಮೇಲಂತೂ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ತೆರಿಗೆ ಸಂಪನ್ಮೂಲವನ್ನು ರೂಢಿಸಿಕೊಳ್ಳುವ ಮಾರ್ಗಗಳು ಇನ್ನೂ ಕಡಿಮೆ ಆಗಿದೆ. ಹೀಗಾಗಿ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರ್ತಿತ್ತು. ಅಗ್ಗದಲ್ಲಿ ಕೂಲಿಯನ್ನು ಕೊಂಡುಕೊಳ್ಳುವ ಅವಕಾಶವಿಲ್ಲದಂತೆ ಮಾಡುವಂತೆ ನರೇಗಾ ಸ್ಕೀಮ್ ಇದ್ದರೆ ಇವಾಗ ಮತ್ತೆ ಬಿತ್ತನೆ ಕಟಾವಿನ ಟೈಮ್ನಲ್ಲಿ ಇವರು ಮಾಡಬಾರ್ದು ಅಂತೇಳಿ ಬಲವಂತವಾಗಿ ಅಗ್ಗದ ಕೂಲಿ ಮಾಡುವುದಕ್ಕೆ ತಳ್ಳಲಾಗ್ತಾ ಇದೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸ್ಮೃತಿಗಳನ್ನು ಕೂಡ ಅಳಿಸಾಕಿ ಯಾವತ್ತೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲದೇ ಇದ್ದವರು ಮತ್ತು ಸ್ವಾತಂತ್ರ್ಯ ಹೋರಾಟದ ಆಶಯಕ್ಕೆ ತದ್ವಿರುದ್ಧವಾದಂಥ ಐಕಾನ್ಗಳನ್ನು ಜನಸಾಮಾನ್ಯರ ನಿತ್ಯ ಬಳಕೆಯ ಭಾಗವಾಗಿ ತಂದು ಇತಿಹಾಸವನ್ನೇ ಅಳಿಸಕ್ಕೆ ಹೊರಟಿದ್ದಾರೆ. ಇದು ಆ ಹೆಸರುಗಳ ಪುನರ್ನಾಮಕರಣದಲ್ಲಿರುವ ಅತಿ ದೊಡ್ಡ ಸಾಂಸ್ಕೃತಿಕ ರಾಜಕಾರಣ. ಬಟ್ ಅದಕ್ಕಿಂತ ಹೆಚ್ಚು ಆಕ್ಷೇಪಣೆಯನ್ನು ಮಾಡಬೇಕಾಗಿರೋದು, ಏನೊಂದು ಕಾಯ್ದೆ ತಂದ್ರಿ ಇವರು ಜಿ ಅನ್ನೋ ಹೆಸರಲ್ಲಿ, ಅದರಲ್ಲಿ ಈ ದೇಶದ ಜನರಿಗೆ ಏನು ಹಕ್ಕುಗಳನ್ನು ಖಾತ್ರಿ ಮಾಡಿತ್ತು ಅದನ್ನು ಹಂತ ಹಂತವಾಗಿ ಕಿತ್ತಾಕಿ ನಿರ್ನಾಮ ಮಾಡುವುದರ ಭಾಗವಾಗಿ ತಂದಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 550ನೇ ಕಂತಿಗೆ ನಿಮಗೆ ಸ್ವಾಗತ. ಈ ದೇಶದ ಸಂವಿಧಾನವನ್ನು ಮತ್ತು ಸಂವಿಧಾನ ಈ ದೇಶದ ಜನರಿಗೆ ಕೊಟ್ಟಿರುವ ಹಕ್ಕುಗಳನ್ನು ಸರ್ವನಾಶ ಮಾಡಬೇಕು ಅಂತ ಪಣತೊಟ್ಟು ನಿಂತಿರುವಂತಹ ಮೋದಿ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದಾದ ಮೇಲೆ ಒಂದಲ್ಲ ಒಂದು ರೀತಿ ಈ ದೇಶದ ದಲಿತರ ಮೇಲೆ, ದಮನಿತರ ಮೇಲೆ, ಬಡವರ ಮೇಲೆ ಹಲವಾರು ಬಗೆಯ ದಾಳಿಗಳನ್ನು ಮಾಡ್ಕೊಳ್ತಾನೆ ಬಂದಿದೆ. ಅದರಲ್ಲೂ ಈ ಸರ್ತಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಾರಂಭಕ್ಕೆ ಒಂದೇ ಮಾತರಂ ಬಗ್ಗೆ ಚರ್ಚೆ ಅಂತ ಪ್ರಾರಂಭಕ್ಕೆ ಶುರು ಮಾಡಿ ಅದರಲ್ಲಿ ಕೇವಲ ಇಡೀ ದೇಶದ ಗಮನವನ್ನು ತಾವು ಮಾತ್ರ ಈ ದೇಶದ ಅತಿ ದೊಡ್ಡ ರಾಷ್ಟ್ರಭಕ್ತರು, ಆದರೆ ಕಾಂಗ್ರೆಸ್ದವ್ರು ಮಾತ್ರ ಹೇಗೆ ದೇಶ ವಿರೋಧಿಗಳು ಅನ್ನೋ ರೀತಿ ಒಂದು ಪೀಠಿಕೆಯನ್ನು ಸೃಷ್ಟಿ ಮಾಡಿ ಆ ನಂತರದಲ್ಲಿ ಏನವರೊಂದು 4-5 ಮಸೂದೆಗಳನ್ನು ಪಾಸ್ ಮಾಡಿಸ್ಕೊಂಡ್ರು. ಅದು ಪ್ರತಿಯೊಂದು ಕೂಡ ಈ ದೇಶದ ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದು, ಈ ದೇಶದ ಜನರನ್ನು ಸರ್ವನಾಶ ಮಾಡುವಂಥದ್ದು, ಹಾಗೂ ಕೆಲವರಿಗೆ ಮಾತ್ರ ತಮ್ಮ ಆತ್ಮೀಯ ಬಂಡವಾಳಶಾಹಿ ವರ್ಗಗಳಿಗೆ ಮಾತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಕೊಡುವಂಥದ್ದು ಮತ್ತು ಈ ದೇಶವನ್ನು ಅನಾಮತ್ತು ವಿದೇಶಕ್ಕೆ ಮಾರಾಟ ಮಾಡುವಂಥದ್ದು. ಅದರಲ್ಲಿ ಒಂದು ಕಾಯ್ದೆ ನಿನ್ನೆಯಿಂದ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾವುದು ಭಾರತದ ಹೆಮ್ಮೆ ಅಂತ ನಾವು ಕರಿಬೋದಾಗಿತ್ತು. ಕಾಂಗ್ರೆಸ್ನ ಆಳ್ವಿಕೆಯಲ್ಲಿ ಸಾಕಷ್ಟು ಈ ದೇಶಕ್ಕೆ ಅನಾಹುತಕಾರಿಯಾದಂಥದ್ದು ಕಾನೂನುಗಳನ್ನ ತಂದಿದ್ದಾರೆ. ಆ ರೀತಿ ನೋಡಿದ್ರೆ ಈ ದೇಶ ಏನಾಗಿದೆಯೋ ಅದರಲ್ಲಿ ಒಳ್ಳೆಯದಾಗಿದ್ದರೂ ಕೂಡ ಅದರ ಪ್ರಧಾನವಾದ ಪಾಲು ಕಾಂಗ್ರೆಸ್ಗೆ. ಆದರೆ ಏನು ಅಧೋಗತಿಗೆ ಹೋಗ್ತಿದೆ ಅದರ ಪೀಠಿಕೆಯನ್ನು ಹಾಕಿದ್ದು ಕೂಡ ಕಾಂಗ್ರೆಸ್ಸು. ಅದರ ನಡುವೆನೂ ಕೂಡ ಏನು 2004ರಿಂದ 2014 ನಡುವೆ UPA ಸರ್ಕಾರ ಇತ್ತು, ಅದು ಮಾಡಿದಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಮತ್ತು ಭಾರತದ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ಒಂದು ಕಾಯ್ದೆ ಅನ್ನೋದಾದರೆ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಪಾಪ್ಯುಲರ್ ಆಗಿ ಅದನ್ನು ನರೇಗಾ ಅಂತ ಕರೀತಾರೆ. ಗ್ರಾಮೀಣ ಕೂಲಿ ಖಾತರಿ ಯೋಜನೆ, ಕೆಲಸ ಖಾತರಿಯಾದಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅದರ ಪ್ರಕಾರ ಈ ದೇಶದ ಗ್ರಾಮೀಣ ಕೂಲಿಗಳು ಅವರಿಗೆ ಕನಿಷ್ಠ ಪಕ್ಷ ವರ್ಷಕ್ಕೆ 100 ದಿನ ಕಡ್ಡಾಯವಾಗಿ ಕೂಲಿ ಕೆಲಸವನ್ನು ಕೊಡಬೇಕು. ಯಾಕಂತಂದರೆ ಕೂಲಿ ಇರದ ಕಾರಣಕ್ಕೆ ತಮ್ಮನ್ನು ತಾವು ಅತ್ಯಂತ ಅಗ್ಗದ ದರಕ್ಕೆ ಮಾರ್ಕೊಳ್ತಾರೆ, ಇಲ್ಲಾಂದರೆ ವಲಸೆ ಹೋಗ್ತಾರೆ, ಇಲ್ಲಾಂದರೆ ಹಸಿವಿನಿಂದ ಸಾಯುವಂತಹ ಸಂದರ್ಭ ಬರುತ್ತೆ. ಈ ಕಾರಣಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಏನಿದೆ ಅದು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಘನತೆಯಿಂದ ಬದುಕುವ ಹಕ್ಕನ್ನು ಖಾತರಿ ಮಾಡುತ್ತೆ. ಈ ಘನತೆಯಿಂದ ಬದುಕುವ ಹಕ್ಕು ಅಂತಂದರೆ ನಾಯಿ ನರಿಗಳ ಥರ ಬದುಕೋದಲ್ಲ. ಕನಿಷ್ಠ ವಸತಿ, ಕನಿಷ್ಠ ಕೂಲಿ, ಕನಿಷ್ಠ ಶಿಕ್ಷಣ, ಕನಿಷ್ಠ ಆರೋಗ್ಯ. ಒಬ್ಬ ಮನುಷ್ಯ ಘನತೆಯಿಂದ ಬದುಕುವುದಕ್ಕೆ ಬೇಕಾಗಿರುವ ಇವೆಲ್ಲವನ್ನೂ ಕೂಡ ಕಲ್ಪಿಸಬೇಕಾಗಿರುವ ಅಥವಾ ಕಲ್ಪಿಸಲು ತಾವು ಅದನ್ನು ಪಡೆದುಕೊಳ್ಳಲು ಸಾಧ್ಯವಾಗುವ ಅವಕಾಶವನ್ನು ರೂಪಿಸುವ ಜವಾಬ್ದಾರಿ ಸರ್ಕಾರದ್ದು. ಆದರೆ
1991ರ ನಂತರ ನಮ್ಮ ದೇಶದಲ್ಲಿ ಏನು ಕಾಯ್ದೆಗಳು ಬರೋದಕ್ಕೆ ಶುರುವಾಯಿತು, ನವ ಉದಾರವಾದಿ ನೀತಿಗಳು, ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ನೀತಿಗಳು, ಅದುವರ ತನಕ ಅಲ್ಪ ಸ್ವಲ್ಪ ಸರ್ಕಾರಗಳು ಏನು ಕೊಟ್ಟಿತ್ತು ಈ ದೇಶದ ಜನರಿಗೆ ಅದನ್ನು ಹಂತ ಹಂತವಾಗಿ ಕಿತ್ಕೊಳ್ಳೋದಕ್ಕೆ ಶುರುವಾದಾಗ ಒಂದು ದೊಡ್ಡ ಹಾಹಾಕಾರ ಉಂಟಾಯಿತು. ಇನ್ಫ್ಯಾಕ್ಟ್ 92 ಅದಕ್ಕೆ ಬಹಳ ರೂಪಕಾರದಲ್ಲಿದೆ. ಒಂದು ಕಡೆ ಬಾಬ್ರಿ ಮಸೀದಿ ನಾಶ ಮಾಡ್ತಾರೆ, ಆ ಥರ ಈ ದೇಶದ ಸೆಕ್ಯುಲರಿಸಮ್ ನಾಶ ಆಗ್ತದೆ. ಹಾಗೂ 1991ರಲ್ಲೇ ಈ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣಗಳು ಶುರುವಾಗ್ತದೆ. ಅದು ನಮ್ಮ ಸಂವಿಧಾನದಲ್ಲಿದ್ದಂಥ ಕಲ್ಯಾಣ ರಾಜ್ಯದ ಕಲ್ಪನೆಯ ಮೇಲೆ ಮಾಡಿದಂಥ ಒಂದು ಕರಸೇವೆ. ಅದು ಮುಂದುವರೆದು 99ರಲ್ಲಿ ವಾಜಪೇಯಿಯವರ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಅವರು ಅನುಸರಿಸಿದಂಥ ಬಹಳ ವೇಗವಾದಂಥ ಜಾಗತೀಕರಣದ ನೀತಿಗಳು ಇಡೀ ದೇಶಾದ್ಯಂತ ಒಂದು ಹಾಹಾಕಾರವನ್ನು ಹುಟ್ಟಾಕಿತ್ತು. 2004ರಲ್ಲಿ ಅವರು ಚುನಾವಣೆಗೆ ಹೋದಾಗ ಒಂದು ಕಡೆ ಜನ ಒಂದೇ ಸಮನೆ ಆತ್ಮಹತ್ಯೆ ಮಾಡ್ಕೊಂಡು ರೈತರು ಸಾಯ್ತಿದ್ರು, ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಆಂಧ್ರ ಪ್ರದೇಶದ ಗುಂಟೂರು ಇತ್ಯಾದಿ ಕಡೆಗಳಲ್ಲಿ ಹತ್ತಿ ಬೆಳೆಗಾರರು, ಗಿರಣಿ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದರು. ಇಡೀ ದೇಶ ಅಧೋಗತಿನಲ್ಲಿದ್ದಾಗ ಭಾರತ ಪ್ರಕಾಶಿಸುತ್ತಿದೆ ಅಂತೇಳಿ ಅವರು ಪ್ರಚಾರ ಮಾಡ್ಕೊಂಡು ಅಧಿಕಾರಕ್ಕೆ ಪ್ರಯತ್ನಪಟ್ಟರು. ಅವ್ರ ಜೊತೆಗೆ ಚಂದ್ರಬಾಬು ನಾಯ್ಡು ಇಂಥವರು ಕೂಡ ಇದ್ದರು ಆಂಧ್ರದಲ್ಲಿ. ಆದರೆ ಆ ಕಾಲಘಟ್ಟದಲ್ಲಿ ನಮ್ಮ ದೇಶದ ಈ ಅವನತಿ, ಜನರ ಅವನತಿಗೆ ಕಾರಣ ಈ ಸರ್ಕಾರದ ಈ ಉದಾರೀಕರಣದ ನೀತಿಗಳು. ಇದಕ್ಕೆ ಪರ್ಯಾಯವಾದಂಥ, ಇದಕ್ಕೆ ಸಂಪೂರ್ಣವಾಗಿ ಭಿನ್ನವಾದಂಥ ಜನಪರವಾದಂಥ ನೀತಿಗಳನ್ನು ನಾವು ಜಾರಿಗೆ ತರಬೇಕಾಗುತ್ತೆ ಅಂತೇಳಿ BJPಗೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ಸು, ಎಡಪಕ್ಷಗಳು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಪ್ರತ್ಯೇಕವಾದರೂ ಕೂಡ BJP ವಿರೋಧದ ಒಂದು ಐಕ್ಯತೆಯಲ್ಲಿ ರೂಪುಗೊಂಡಿದ್ದರಿಂದ ಭಾರತ ಪ್ರಕಾಶಿಸುತ್ತಿದೆ ಅಂತಂದ್ಬಿಟ್ಟು ಭಾವಿಸಿದ ಪ್ರಚಾರ ಮಾಡಿದಂಥ BJP ಹೀನಾಯವಾಗಿ ನೆಲ ಕಚ್ಚಿತು. ಕಾಂಗ್ರೆಸ್ಗೆ ಉಳಿದವ್ರಿಗಿಂತ ಅತಿ ಹೆಚ್ಚು ಸೀಟುಗಳು ಬಂದವು. ಎಲ್ಲಕ್ಕಿಂತ ಹೆಚ್ಚಾಗಿ 2004ರಲ್ಲಿ ಈ ದೇಶದ ಎಲ್ಲ ಎಡಪಕ್ಷಗಳಿಗೆ 59 ಸೀಟುಗಳು ಬಂದವು. ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಎಡಪಕ್ಷಗಳಿಗೆ ಸೀಟು ಬಂದಂಥ ಚುನಾವಣೆಗಳಲ್ಲಿ ಇದು ಕೂಡ ಒಂದು. ಆಗ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ಸು, ಉಳಿದ BJP ವಿರೋಧಿಯಾದಂಥ RJD ಇತ್ಯಾದಿ ಪಕ್ಷಗಳು ಒಟ್ಟುಗೂಡಿ ಒಂದು ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್ ಅಂತ ಮಾಡ್ಕೊಂಡಾದಾಗ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನ ಮಾಡಿಕೊಂಡ್ರು. ಯಾವಾಗ ಅದರ ಭಾವಾರ್ಥ ಏನು? 2004ರಲ್ಲಿ ಚುನಾವಣೆಯಲ್ಲಿ ಜನರು ಕೊಟ್ಟಂಥ ಮತದಾನದ ಅರ್ಥವೇ BJP ಅನುಸರಿಸಿದಂಥ ನೀತಿಗಳು ಜನರಿಗೆ ಸಂಕಷ್ಟವನ್ನು ತಂದೊಡ್ಡಿವೆ, ಜನರ ಬದುಕು ಅಧಃಪತನಕ್ಕೆ ಹೋಗಿದೆ, ಅವರ ಬದುಕಿಗೆ ಖಾತರಿಯನ್ನು ಮತ್ತು ಕಾಳಜಿಯನ್ನು ತೋರಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅಂಥೇಳಿ. ಅದರ ಭಾಗವಾಗಿ ಎಡಪಕ್ಷಗಳ ಒತ್ತಾಸೆಯಿಂದಾಗಿ ಈ ಒಂದು ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಯಾಕಂದರೆ ಆಗ ಅತಿ ಹೆಚ್ಚು ಗ್ರಾಮೀಣ ಭಾರತದಲ್ಲಿ ರೈತರು ಆತ್ಮಹತ್ಯೆಗಳು, ರೈತ ಕೂಲಿಗಳ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದರು. ಆ ಅಸಹಾಯಕತೆಯನ್ನು ಶ್ರೀಮಂತರು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು ಮತ್ತು ಗ್ರಾಮೀಣ ಕುಲೀನರು ದುರ್ಬಳಕೆ ಮಾಡ್ಕೊಳ್ತಿದ್ರು. ಮತ್ತು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದರಲ್ಲಿ ತಳಹಂತದ OBCಗಳು, ಸ್ವಲ್ಪ ಮಟ್ಟಿಗೆ ದಲಿತರು ಕೂಡ ಅಸ್ಪೃಶ್ಯ ದಲಿತರು ಕೂಡ ಸೇರಿಕೊಂಡಿದ್ರು ಅನ್ನೋದನ್ನು ನಾವು ಮರಿಬಾರ್ದು. ಈ ನ್ಯಾಷನಲ್ ಗ್ಯಾರಂಟಿ ಸ್ಕೀಮ್ ಏನು ಹೇಳುತ್ತೆ? ವರ್ಷದಲ್ಲಿ 100 ದಿವಸ ಕಡ್ಡಾಯವಾಗಿ ಯಾರಾದರೂ ಬಂದು ನನಗೆ ಕೆಲಸ ಬೇಕು ಅಂತ ಕೇಳಿದ್ರೆ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿ ಕಡ್ಡಾಯವಾಗಿ ಅವರಿಗೆ ಕೆಲಸವನ್ನು ಕಲ್ಪಿಸಿಕೊಡಲೇತಕ್ಕದ್ದು. ಎಷ್ಟು ಜನ ಕೇಳ್ತಾರೋ ಅಷ್ಟು ಜನರಿಗೆ ಕೆಲಸ ಕೊಡಬೇಕು. ಡಿಮ್ಯಾಂಡ್ ಡ್ರಿವನ್ ಅಂತಾರೆ. ಒಂದು ಅಂದಾಜಿಷ್ಟು ಜನ ಕೆಲಸ ಕೇಳ್ಬೋದು ಅಂತ ಅಂದ್ಬಿಟ್ಟು ನೀವು ಫಂಡ್ ಎತ್ತಿಟ್ಟಿರ್ತೀರಿ. ಆದರೆ ಆ ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬರ ಬರುತ್ತೆ, ಸಿಕ್ಕಾಪಟ್ಟೆ ಜನ ನರೇಗಾದಲ್ಲಿ ಕೂಲಿ ಕೆಲಸ ಕೇಳ್ತಾರೆ ಅಂತಂದರೆ, ಇಲ್ಲ ಇಷ್ಟೇ ದುಡ್ಡಿಟ್ಟಿರೋದು, ಇದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಹೆಚ್ಚುವರಿಯಾದಂಥ ಹಣವನ್ನು ಕೊಟ್ಟು ಆ ಡಿಮ್ಯಾಂಡನ್ನ ಪೂರೈಸಬೇಕು. ಎರಡನೇದು ಅತಿ ಮುಖ್ಯವಾದದ್ದು, ಇದು ಕೆಲಸ ಕೇಳುವವರ ಹಕ್ಕು, ಭಿಕ್ಷೆ ಅಲ್ಲ. ಅವರು ಬಂದು ಗ್ರಾಮ ಪಂಚಾಯಿತಿಯನ್ನು ಕೇಳಿದಾಗ ಅವರು ಹಕ್ಕಿನ ರೂಪದಲ್ಲಿ ಕೇಳ್ತಿದ್ದಾರೆ. ಮೂಲಭೂತ ಹಕ್ಕಾಗಿ ಕೇಳಿದಾಗ ನೀವು ಅದನ್ನು ಪೂರೈಸಲೇಬೇಕು. ಸರ್ಕಾರಕ್ಕೆ ಕರ್ತವ್ಯ, ಜನರಿಗೆ ಹಕ್ಕನ್ನು ಕೊಟ್ಟಂಥ ಒಂದು ಕಾಯ್ದೆ ನರೇಗಾ ಕಾಯ್ದೆ. ಇದು ಪ್ರಾರಂಭದಲ್ಲಿ 30ರಿಂದ 35 ಸಾವಿರ ಕೋಟಿ ರೂಪಾಯಿ ಹಣ ಇಡೀ ದೇಶದ ಮಟ್ಟದಲ್ಲಿ ಕೂಲಿ ಕೊಡೋದಕ್ಕೆ ಶುರುವಾಯಿತು. ಆ ನಂತರದಲ್ಲಿ ಸುಮಾರು ಒಂದು 65ರಿಂದ 70 ಸಾವಿರ ಕೋಟಿ ರೂಪಾಯಿ ಪ್ರಾಯಶಃ ಜಗತ್ತಿನಲ್ಲೇ ಬಡವರಿಗೆ ಸಂಪನ್ಮೂಲ ವರ್ಗಾವಣೆ ಆದಂಥ ಅತಿ ದೊಡ್ಡ ಮೊತ್ತ ಇದಾಗಿತ್ತು. ಇದಕ್ಕೆ ಇನ್ನೊಂದು ಮುಖನೂ ಇದೆ. ಒಂದು ರೀತಿ ಈ ದೇಶದ ಸುಮಾರೊಂದು 6 ಕೋಟಿ ಕುಟುಂಬಗಳಿಗೆ 60 ಸಾವಿರ ಕೋಟಿ ರೂಪಾಯಿಯಷ್ಟು ಕೂಲಿಗೆ ರೂಪದಲ್ಲಿ ಹಂಚಿದ್ದು ಒಂದಾದರೆ ಅದು ತುಂಬ ಒಳ್ಳೆಯ ಕೆಲಸ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು.
ಅದೇ ಸಮಯದಲ್ಲಿ ಕಾಂಗ್ರೆಸ್ಸು ಕೇವಲ 100 ಜನ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ 10-20 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಕೂಡ ಉಚಿತ ಬಡ್ಡಿನಲ್ಲಿ ಕೊಟ್ಟಿದ್ದುಂಟು. ಅದು ಯಾವಾಗ ಎನ್ ಪಿ ಎ ಆಗಕ್ಕೆ ಶುರುವಾಯಿತೋ ಅದನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡಿದ್ದು, ಅಂದರೆ ಆ ಸಾಲ ಮನ್ನಾ ಮಾಡಿದ್ದು ಆಯಿತು, ಅದು ಬೇರೆ ಪ್ರಶ್ನೆ. ಆದರೆ ಈ ದೇಶದ 6 ಕೋಟಿ ಗ್ರಾಮೀಣ ಬಡ ಕುಟುಂಬಗಳಿಗೆ ಸುಮಾರು ಪ್ರತಿ ವರ್ಷ 60ರಿಂದ 70 ಸಾವಿರ ಕೋಟಿ ರೂಪಾಯಿಗಳಷ್ಟು ಸಂಪನ್ಮೂಲ ವರ್ಗಾವಣೆ ಆಗ್ತಾಯಿತ್ತು. ಮತ್ತು ಅದನ್ನು ಈ ದೇಶದ ಜನ ಹಕ್ಕಿನಿಂದ ಪಡೆದುಕೊಳ್ಳುವಂತಹ ಒಂದು ಹಕ್ಕಿನ ರೂಪದಲ್ಲಿ ಗ್ಯಾರಂಟಿ ಎನ್ನುವುದನ್ನು ನಿಮ್ಗೆ ಅಷ್ಟು ಖಾತ್ರಿ ಕೊಡ್ತೀವಿ, ಆತ್ಮಹತ್ಯೆಯಿಂದ ಉಳಿಸುವ ಘನತೆಯ ಬದುಕನ್ನು ಕೊಡುವಂತಹ ಒಂದು ಸ್ಕೀಮಾಗಿ ಇದು ಬಂದಿತ್ತು. ಇದನ್ನು ಗ್ರಾಮ ಸಭೆಯಲ್ಲಿ ಈ ರೀತಿ ಕೂಲಿಕಾರರು ಕೇಳ್ಕೊಬಂದಾಗ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಕ್ಕೆ ಏನು ಅಗತ್ಯವಿದೆ ಅನ್ನೋದನ್ನು ನೋಡಿ ಆ ಕೆಲಸವನ್ನು ಕೊಡ್ತಿದ್ರು. ಇಡೀ ಸಮುದಾಯಕ್ಕೆ ಬೇಕಾಗಿರುವಂತಹ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಕಾಲುವೆಗಳ ನಿರ್ಮಾಣ ಮಾಡೋದಾಗಿರ್ಬೋದು, ಊರಿನ ತೋಪುಗಳನ್ನು ಕಟ್ಟೋದಾಗಿರ್ಬೋದು, ಮನೆಗಳ ನಿರ್ಮಾಣ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಧಾನವಾಗಿ ಇದು ಲೇಬರ್ ಇಂಟೆನ್ಸಿವ್, ಪ್ರಧಾನವಾಗಿ ಕೂಲಿ ಕೊಡೋದಾಗಿದ್ದರಿಂದ ಮೆಟೀರಿಯಲ್ ಖರ್ಚುಗಳು ಕಡಿಮೆ ಇರಬೇಕು. ಮೆಟೀರಿಯಲ್ ಖರ್ಚು 40% ದಾಟಬಾರ್ದು, ಲೇಬರ್ ಕಾಸ್ಟು 60% ಅಷ್ಟು ಕೊಡಬೇಕು. ಹಣ ಯಾರು ಕೊಡ್ತಿದ್ರು? ಹಣ ಈ 100 ರೂಪಾಯಿ ಕೂಲಿ ಅಂತಾದರೆ ಅದರಲ್ಲಿ ಮೆಟೀರಿಯಲ್ ಕಾಸ್ಟು 40 ರೂಪಾಯಿ ಅಂತಾದರೆ ಆ 40 ರೂಪಾಯಿನಲ್ಲಿ ಕೇವಲ 10 ರೂಪಾಯಿ ಮಾತ್ರ ರಾಜ್ಯ ಸರ್ಕಾರಗಳು ಭರಿಸಬೇಕಾಗಿತ್ತು. ಇನ್ನು ಉಳಿದಂತೆ ಮೆಟೀರಿಯಲ್ ಕಾಸ್ಟ್ 30 ರೂಪಾಯಿ ಮತ್ತು ಲೇಬರ್ ಕಾಸ್ಟ್ 60 ರೂಪಾಯಿ, ಅದಷ್ಟು 90 ರೂಪಾಯಿಯಷ್ಟನ್ನು ಕೇಂದ್ರವೇ ಭರಿಸಬೇಕಾಗಿತ್ತು. ಯಾಕೆಂದರೆ ನಮ್ಮ ದೇಶದ ತೆರಿಗೆ ಹಂಚಿಕೆಯ ಪದ್ಧತಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಸಂಪನ್ಮೂಲಗಳನ್ನು ಪಡೆದುಕೊಳ್ಳುವಾಗಲೂ ವಿಧಾನಗಳು ಅತಿ ಹೆಚ್ಚಿದ್ದಾವೆ, ಬೇಕಾದಷ್ಟು ಮೂಲಗಳಿದೆ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ರಾಜ್ಯ ಸರ್ಕಾರಗಳು ಹಾಕಕ್ಕೆ ಬರಲ್ಲ. ಅಮೇರಿಕಾದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಆಗ್ತವೆ. GST ಬಂದ ಮೇಲಂತೂ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ತೆರಿಗೆ ಸಂಪನ್ಮೂಲವನ್ನು ರೂಢಿಸಿಕೊಳ್ಳುವ ಮಾರ್ಗಗಳು ಇನ್ನೂ ಕಡಿಮೆ ಆಗಿದೆ. ಹೀಗಾಗಿ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರ್ತಿತ್ತು. ಹೀಗೆ ಹಣಕಾಸಿನ ಹೊರೆ ಪ್ರಧಾನವಾಗಿ ಹಣಕಾಸು ತೆರಿಗೆ ಸಂಪನ್ಮೂಲ ಹೆಚ್ಚಿಗೆ ರೂಢಿಸಿಕೊಳ್ಳುವ ಸಾಧ್ಯತೆ ಇರುವ ಕೇಂದ್ರ ಸರ್ಕಾರದ ಮೇಲಿತ್ತು. 90% ಕೇಂದ್ರ ಸರ್ಕಾರ, 10 ಭಾಗ ಮಾತ್ರ ರಾಜ್ಯ ಸರ್ಕಾರ. ಒಬ್ಬ ಕಾರ್ಮಿಕ, ಕೂಲಿ ಕಾರ್ಮಿಕ ಬೇರೆ ಯಾವುದೂ ಬದುಕೋ ಮಾರ್ಗ ಇಲ್ಲ ಅಂತೇಳಿ ನಾನು ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ 15 ದಿವಸದೊಳಗಡೆ ಕೆಲಸ ಕೊಡಬೇಕು ಗ್ರಾಮ ಸಭೆ. ಕೊಡೋಕ್ಕಾಗಲಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಕೊಡಬೇಕು, ನಿರುದ್ಯೋಗ ಭತ್ಯೆ ಕೊಡಬೇಕು. ಅಂದರೆ ಒಟ್ಟಾರೆಯಾಗಿ ಈ ದೇಶದ ಕಟ್ಟಕಡೆಯ ನಿರ್ಗತಿಕ ರೈತ ಕೂಲಿಗಳ ಸಣ್ಣ ಪುಟ್ಟ ರೈತರ ಕಲ್ಯಾಣವನ್ನು, ಕಾಳಜಿಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಹಕ್ಕಿನ ರೂಪದಲ್ಲಿ ಖಾತರಿಯನ್ನು ಕೊಟ್ಟಿತ್ತು. ಇದು ಬಹಳ ನಮ್ಮ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ತುಂಬ ಅತ್ಯುತ್ತಮವಾದಂಥ ಕಾಯ್ದೆಯ ಸ್ವರೂಪದಲ್ಲಿ ಬಂದಿತ್ತು. ಆದರೆ ಅದಾದ ನಂತರದಲ್ಲಿ ಆಚರಣೆಯಲ್ಲಿ ಇದರ ಹಲವಾರು ಲೋಪಗಳಿವೆ. ಅದು ಆಚರಣೆಯಲ್ಲಿರುವಂತಹ ಲೋಪಗಳು. ಉದಾಹರಣೆಗೆ, ಯಾವ ಕಾರಣಕ್ಕೂ JCBಗಳನ್ನು ಬಳಸಬಾರ್ದು, ಯಾವ ಕಾರಣಕ್ಕೂ ಕೂಡ ಕಾಂಟ್ರಾಕ್ಟ್ಗಳು ಇದನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಈ ರೀತಿಯೆಲ್ಲ ಇದ್ದಾಗಲೂ ಕೂಡ ಗ್ರಾಮ ಮಟ್ಟದಲ್ಲಿ ರಾಜಕೀಯ ಸಂಬಂಧಗಳು, ಅಧಿಕಾರ ಸಂಬಂಧಗಳು ಬದಲಾಗೋದಿಲ್ಲ. ಆದ್ದರಿಂದ ಕಾಂಟ್ರಾಕ್ಟರ್ಗಳಿಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಆಗಿರ್ತಾರೆ, ಗ್ರಾಮ ಪಂಚಾಯಿತಿ ಪ್ರೆಸಿಡೆಂಟ್ಗಳು ಆಗಿರ್ತಾರೆ. ಈ ಥರ ಅಂದರೆ ಗ್ರಾಮ ಮಟ್ಟದಲ್ಲಿ ರಾಜಕೀಯ ಬದಲಾವಣೆ ಆಗದ ಹೊರತು ಮೇಲ್ಗಡೆಯಿಂದ ನೀವೇನೇ ಮಾಡಿದ್ರೂ ಕೂಡ ಹೆಚ್ಚು ಬದಲಾವಣೆ ಬರಲ್ಲ ಅನ್ನೋದರ ಭಾಗವಾಗಿ ಕರಪ್ಷನ್ ಇರ್ತಿತ್ತು, ಮೆಟೀರಿಯಲ್ ಕಾಸ್ಟ್ಗಳು ಜಾಸ್ತಿ ಆಗ್ತಿತ್ತು, ಕಾರ್ಡ್ಗಳಲ್ಲಿ ಸೈನ್ ಮಾಡಿಸ್ಕೊಂಡು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅದನ್ನೆಲ್ಲ ಲೂಟಿ ಮಾಡೋದು, ಇವೆಲ್ಲ ಇತ್ತು ಕಾಂಗ್ರೆಸ್ ಅವರ ಕಾಲದಲ್ಲಿ. ಕಳೆದ 10 ವರ್ಷದಲ್ಲಿ ಮೋದಿಯವರ ಕಾಲದಲ್ಲಿ ಅದು ಅತಿ ಜಾಸ್ತಿ ಆಗೋಯ್ತು. ಉತ್ತರ ಭಾರತದಲ್ಲಿ ಈ ಥರ ಕಾಂಟ್ರಾಕ್ಟ್ಗಳೇ ಹೀಗೆ ಗ್ರಾಮ ಸಭೆಯ ಅಧ್ಯಕ್ಷರುಗಳು ಕೂಡ ಆಗಿರ್ತಿದ್ರು, ಹೆಚ್ಚು ಕಡಿಮೆ BJP ಸದಸ್ಯರುಗಳು ಕೂಡ ಆಗಿರ್ತಿದ್ರು. ಆ ರೀತಿ ನರೇಗಾ ಅದರ ಹಕ್ಕಿನ ರೂಪದಲ್ಲಿ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಇನ್ನೂ ಹೆಚ್ಚು ಸಿಗುವ ರೀತಿ ಏನು ಮಾಡಬೇಕು ಅನ್ನೋದಕ್ಕೆ ಕೆಲವು ತಿದ್ದುಪಡಿಗಳ ಅಗತ್ಯ ಇತ್ತು. ಕಾಂಟ್ರಾಕ್ಟ್ಗಳನ್ನ ದೂರ ಇಡುವ, ಮತ್ತು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನರೇಗಾದಲ್ಲಿ ಇದ್ದಿದ್ದೇನು ಡೆಫರ್ಡ್ ಪೇಮೆಂಟ್. ಇವತ್ತು ನಾನು ಕೆಲಸ ಮಾಡ್ತೀನಿ, 3 ತಿಂಗಳಾದಮೇಲೆ ನನಗೆ ಸಂಬಳ ಸಿಗುತ್ತೆ ಅಂತಂದರೆ ನಾನು ಕೆಲಸಕ್ಕೆ ಬಂದಿರೋದರ ಕಾರಣವೇ ಪೂರೈಸೋದಿಲ್ವಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ಇದ್ದದ್ದೇನು, ಯಾವಾಗ ಕೂಲಿಕಾರರು ಅಸಹಾಯಕರಾಗಿರ್ತಾರೋ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಲೇಬರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಕೂಲಿಕಾರರ ಸರಬರಾಜು ಜಾಸ್ತಿಯಾಗಿ ಕೂಲಿಕಾರರ ಅಗತ್ಯ ಕಮ್ಮಿ ಇದ್ದಾಗ ಕೂಲಿಯ ಬೆಲೆ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಬಡತನದಲ್ಲಿ ಮತ್ತು ಹಸಿವಿನಲ್ಲಿ ಸಂತ್ರಸ್ತರಾಗಿರುವಂತಹ ಕೂಲಿಕಾರರಿಗೆ ಈ ಥರ ಬೇರೆ
ಪೂರಕವಾದಂಥ ಶಕ್ತಿ ಕೊಡುವ ಸರ್ಕಾರದ ಕಾರ್ಯಕ್ರಮಗಳು ಯಾವುದೂ ಇಲ್ಲದಿದ್ದಾಗ ಅಗ್ಗದ ಬೆಲೆನಲ್ಲಿ ತಮ್ಮನ್ನು ತಾವು ಮಾರ್ಕೋತಾರೆ ಕೂಲಿಗಳನ್ನು. ಯಾವಾಗ ನರೇಗಾ ಬಂತೋ ನರೇಗಾ ತಮ್ಮನ್ನು ತಾವು ಅಗ್ಗದಲ್ಲಿ ಮಾರ್ಕೊಳ್ಳದೆ ಘನತೆಯಿಂದ ತಮ್ಮ ಕೂಲಿಗೆ ಬೇರೆಯವರ ಹತ್ರ ಕೂಲಿ ಹೋದರೂ ಕೂಡ ಕೂಲಿಯ ದರ ಕುಸಿಯದಂತೆ ಘನತೆಯಿಂದ ಬದುಕುವುದಕ್ಕೆ ಬೇಕಾಗುವಷ್ಟು ಕೂಲಿ ವರ್ಷ ಪೂರ್ತಿ ಸಿಗುವ ರೀತಿಯಲ್ಲಿ ನರೇಗಾ ಇನ್ನೊಂದು ರೀತಿಯಲ್ಲಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಕೂಲಿಕಾರರ ಪರವಾಗಿ ಸಹಾಯಕ್ಕೆ ಬಂದಿತ್ತು. ಇವೆಲ್ಲವೂ ಒಂದು ರೀತಿ ಇನ್ನೂ ಚೆನ್ನಾಗಿ ಮಾಡಿ ಈ ದೇಶದ ಸುಮಾರು 60% ಜನರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. 6 ಕೋಟಿ ಕುಟುಂಬಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರನ್ನು ಇನ್ನಷ್ಟು ಸಬಲೀಕರಿಸುವಂಥ ಅವಕಾಶಗಳು ನಿಜಕ್ಕೂ ಕೂಡ ಈ ದೇಶ ಅಂದರೆ ಜನರು ಅಂತ ಭಾವಿಸುವವರು ನಿಜವಾದ ದೇಶಭಕ್ತಿ ಅದಾಗ್ತಿತ್ತು ಇದನ್ನು ಇನ್ನೊಂದಷ್ಟು ಸಬಲೀಕರಿಸೋದು. ಆದರೆ ನರೇಂದ್ರ ಮೋದಿಯವರು ನಿನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರದಲ್ಲಿ ಮಾಡಿರೋದೇನಪ್ಪ ಅಂತಂದರೆ, ಮೊದಲನೇದಾಗಿ ನರೇಗಾದ ಪೂರ್ತಿ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಆ್ಯಕ್ಟ್ ಅಂತ ಇದ್ದಿದ್ದದು. ಇವರೇನು ಮಾಡಿದ್ರು, ಮೊದಲು ಮಹಾತ್ಮ ಗಾಂಧಿನ ಕಿತ್ತಾಕ್ಬಿಟ್ರು. ಈಗ ಈ ಆ್ಯಕ್ಟ್ಗೆ ಹೊಸದಾಗಿ ಒಂದು ಹೆಸರಿಟ್ಟಿದ್ದಾರೆ. ಆ ಆ್ಯಕ್ಟ್ನ ಹೆಸರೇನಪ್ಪ ಅಂತಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್. ಇದು ನೋಡಿದ್ರೆ ಜಿ ರಾಮ್ಜಿ ಅಂತ ಮಧ್ಯದಲ್ಲಿ ಬರುತ್ತೆ, VBG ರಾಮ್ಜಿ ಅಂತೇಳಿ. ಈ ರಾಮ್ಜಿ ಬರಬೇಕು ಅಂತೇಳಿ ಪದಗಳ ಕಸರತ್ತು ಮಾಡಿರೋದು ನಿಮಗೆ ಎದ್ದು ಕಾಣುತ್ತೆ. ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನು ತೆಗೆದುಹಾಕಿ ಅಲ್ಲಿ ರಾಮ್ ಅನ್ನೋ ಹೆಸರು ತರಬೇಕು ಇವರು. ಯಾಕಂದರೆ ಗಾಂಧಿ ಅಂದರೆ ಫಸ್ಟ್ ಆಫ್ ಆಲ್ ಅವರು ಮಹಾತ್ಮ ಗಾಂಧಿ ಅಂತಂದರೆ ಭಾಳ ಕಿರಿಕಿರಿ, ಅಸಹ್ಯ, ಅಸೂಯೆ. ಮಹಾತ್ಮ ಗಾಂಧಿಯನ್ನು ಅವರ MP ಪ್ರಜ್ಞಾ ಸಿಂಗ್ ಅನ್ನುವರು, ನಿಮಗೆ ಗೊತ್ತಿದೆ, ನಾಥೂರಾಮ್ ಗೋಡ್ಸೆ ಮಾಡಿದ್ದು ಸರಿಯಾದದ್ದಿದೆ, ನಾನಿದ್ರೂ ಕೂಡ ಅದನ್ನೇ ಮಾಡ್ತೀವಿ ಅಂತ ಕೊಂದಾಕಬೇಕು ಅಂತ ಬಯಸುವಂಥವ್ರು ಅವರು. ಎರಡನೇದಾಗಿ ಗಾಂಧಿ ಅಂತಂದರೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಹೆಸರುಗಳು ಕೂಡ ಕೇಳಿಸುತ್ತೆ. ಹೀಗಾಗಿ ಗಾಂಧಿ ಹೆಸರು ಕಿತ್ತಾಕ್ಬೇಕು ಅವರು. ಕಿತ್ತಾಕ್ಬಿಟ್ಟು ಪ್ರತಿಯೊಂದಕ್ಕೂ ರಾಮನೇ ಅಲ್ವಾ, ರಾಮ ದೇವಸ್ಥಾನವೇ ಹೊಸ ನಾಗರಿಕತೆಯ ಪ್ರಾರಂಭ ಅಂತ ಎಲ್ಲ ಹೇಳಿರೋದ್ರಿಂದ ಅಲ್ಲಿ ಕೃತಕವಾಗಿ ರಾಮನ್ನು ತಂದಾಕಿದ್ರು. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಅಂತ ಮಾಡಿದ್ರು. ಈಗ ದೊಡ್ಡ ಚರ್ಚೆ, ಮಾಡಲೇಬೇಕಾದಂಥ ಚರ್ಚೆ, ಯಾತಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಕಿತ್ತಾಕಬೇಕಾಗಿತ್ತು? ಇರೋದನ್ನು ಹೀಗೆ ಉಳಿಸ್ಕೊಂಡು ನೀವು ಮಾಡಿರೋಂಥ ತಿದ್ದುಪಡಿ ತರಬೋದಾಗಿತ್ತಲ್ಲ. ಏನದರ ದುರುದ್ದೇಶ? ವಿಷಯ ಏನಪ್ಪ ಅಂದರೆ, ಮರುನಾಮಕರಣದ ಮೂಲಕ ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸ್ಮೃತಿಗಳನ್ನು ಕೂಡ ಅಳಿಸಾಕಿ, ಯಾವತ್ತೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲದೇ ಇದ್ದವರು ಮತ್ತು ಸ್ವಾತಂತ್ರ್ಯ ಹೋರಾಟದ ಆಶಯಕ್ಕೆ ತದ್ವಿರುದ್ಧವಾದಂಥ ಐಕಾನ್ಗಳನ್ನು ಜನಸಾಮಾನ್ಯರ ನಿತ್ಯ ಬಳಕೆಯ ಭಾಗವಾಗಿ ತಂದು ಇತಿಹಾಸವನ್ನೇ ಅಳಿಸಕ್ಕೆ ಹೊರಟಿದ್ದಾರೆ. ಇದು ಆ ಹೆಸರುಗಳ ಪುನರ್ನಾಮಕರಣದಲ್ಲಿರುವ ಅತಿ ದೊಡ್ಡ ಸಾಂಸ್ಕೃತಿಕ ರಾಜಕಾರಣ. ಆದರೆ ವಿಷಯ ಅಷ್ಟೇ ಅಲ್ಲ. ವಿಷಯ ವಿರೋಧ ಪಕ್ಷಗಳು ಅತಿ ಹೆಚ್ಚು ಹುಯಿಲನ್ನು ಎಬ್ಸಿರುವಂಥದ್ದು ಗಾಂಧಿ ಹೆಸರನ್ನು ಕಿತ್ತಾಕಿದ್ರ ಬಗ್ಗೆ ಅದನ್ನು ಮಾಡಬೇಕು. ಬಟ್ ಅದಕ್ಕಿಂತ ಹೆಚ್ಚು ಆಕ್ಷೇಪಣೆಯನ್ನು ಮಾಡಬೇಕಾಗಿರೋದು, ಏನೊಂದು ಕಾಯ್ದೆ ತಂದ್ರಿ ಇವರು ಜಿ ರಾಮ್ಜಿ ಅನ್ನೋ ಹೆಸರಲ್ಲಿ, ಅದರಲ್ಲಿ ಈ ದೇಶದ ಜನರಿಗೆ ಏನು ಹಕ್ಕುಗಳನ್ನು ಖಾತ್ರಿ ಮಾಡಿತ್ತು ಅದನ್ನು ಹಂತ ಹಂತವಾಗಿ ಕಿತ್ತಾಕಿ ನಿರ್ನಾಮ ಮಾಡುವುದರ ಭಾಗವಾಗಿ ತಂದಿದ್ದಾರೆ. ಇದನ್ನು ರಿವ್ಯಾಂಪ್ ಮಾಡುವುದರಲ್ಲ, ಸಬಲೀಕರಣ ಮಾಡೋದರಲ್ಲ, ರಿಪೀಲ್, ಕಿತ್ತಾಕುವುದರ ಭಾಗವಾಗಿ ಈ ಜಿ ರಾಮ್ಜಿಯನ್ನು ತಂದಿದ್ದಾರೆ. ಮೊದಲನೇದಾಗಿ ಅದೆಲ್ಲಿಂದ ಶುರುವಾಗುತ್ತಪ್ಪ ಅಂದರೆ, ಇದರ ಆ್ಯಕ್ಟು ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಜಿ ರಾಮ್ಜಿ ಆ್ಯಕ್ಟು ಅದರ ಸೆಕ್ಷನ್ 37 ಹೇಳೋದೇನಪ್ಪ ಅಂತಂದರೆ, ದಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005 ಈಸ್ ಹಿಯರ್ ಬೈ ರಿಪೀಲ್ ಫ್ರಮ್ ದಿ ಅಪಾಯಿಂಟೆಡ್ ಡೇಟ್. ಅದನ್ನು ಕಿತ್ತಾಕ್ಬಿಟ್ರೆ ಈಗ ಅದಕ್ಕೆ ತಿದ್ದುಪಡಿ ಮಾಡಿದ್ದಲ್ಲ. ಇನ್ನು ಮುಂದೆ ನರೇಗಾ ಅನ್ನೋ ಸ್ಕೀಮ್ ಇರೋದಿಲ್ಲ. ಬರೀ ನರೇಗಾ ಅನ್ನೋ ಸ್ಕೀಮಲ್ಲ, ನರೇಗಾ ಅನ್ನೋ ಸ್ಕೀಮ್ ನೀವು ಹೆಸರು ಕಿತ್ತಾಕ್ಬಿಟ್ಟು ಅದಕ್ಕಿಂತ ಉತ್ತಮವಾದ ತಂದಿದ್ದರೆ ಅದೇ ಹೆಸರಿಡಿ ಅಂತ ಅಂದ್ಬಿಟ್ಟು ಹೆಚ್ಚು ಚರ್ಚೆ ಮಾಡೋದ್ರಲ್ಲಿ ಹೆಚ್ಚು ಸ್ವಾರಸ್ಯ ಇರ್ತಿರಲಿಲ್ಲ. ಆದರೆ ಈ ನರೇಗಾ ಸ್ಕೀಮ್ನ ಹಿಂದಿನ ಪರಿಕಲ್ಪನೆ, ಅದರ ಉದ್ದೇಶ, ಅದು ಜಾರಿಯಾಗ್ತಿದ್ದಂಥ ರೀತಿ, ಅದು ಈ ದೇಶದ ರೈತ ಕೂಲಿಗಳನ್ನು, ಸಣ್ಣ ಪುಟ್ಟ ರೈತರನ್ನು ಸಬಲೀಕರಣ ಮಾಡ್ತಿದ್ದಂಥ ರೀತಿ, ಅವೆಲ್ಲವನ್ನೂ ಕೂಡ, ಮತ್ತು ಹಣಕಾಸು ಹೊಣೆಗಾರಿಕೆ, ಇವೆಲ್ಲಕ್ಕೂ ಕೂಡ ಒಳಗಡೆಯಿಂದಲೇ ಸಂಪೂರ್ಣವಾಗಿ ಕರಸೇವೆ ಮಾಡಿಬಿಟ್ಟಿದ್ದಾರೆ. ಒಂದೊಂದಾಗಿ ನೀವು ನೋಡಿ. ಮೊದಲನೇದಾಗಿ ನಮ್ಮ
ಇದರ ಪ್ರಧಾನವಾದಂಥ ಸ್ವರೂಪಗಳೇನು ಅಂತಂದ್ಬಿಟ್ಟು ಆಲ್ ಇಂಡಿಯಾ ಕಿಸಾನ್ ಸಭಾ ಒಂದು ಕೋಷ್ಟಕವನ್ನು ಮಾಡಿದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದು ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ಅದನ್ನು ಗಮನಿಸ್ಬೋದು. ಮೊದಲನೇ ನೀವು ಕೊನೆಯಿಂದ ಶುರು ಮಾಡೋದಾದರೆ ಇದಕ್ಕೊಂದು ಸಾರ್ವತ್ರಿಕವಾದಂಥದ್ದಿತ್ತು. ಈ ದೇಶದ ಯಾವುದೇ ಮೂಲೆಯಲ್ಲಾದರೂ ಯಾವುದೇ ಗ್ರಾಮ ಸಭೆಗೆ ಒಳಪಟ್ಟ ಯಾವುದೇ ರೈತ ಈ ದೇಶದ ನಾಗರಿಕನಾಗಿರುವ ಕಾರಣಕ್ಕೆ ಅವನಿಗೆ ಕೆಲಸ ಬೇಕು ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಗ್ರಾಮ ಸಭೆಗೆ ನನಗೆ ಕೆಲಸ ಕೊಡಿ ಅಂತ ಕೇಳ್ಬೋದಾಗಿತ್ತು. ಹೀಗಾಗಿ ಇದು ಭಾರತ ವ್ಯಾಪಿ ಮತ್ತು ಸಾರ್ವತ್ರಿಕವಾಗಿತ್ತು. ಆದರೆ ಈಗ ಇವರು ಮಾಡಿರೋ ತಿದ್ದುಪಡಿ ಏನು ಹೇಳುತ್ತಪ್ಪ ಅಂತಂದರೆ, ಎಂಪ್ಲಾಯ್ಮೆಂಟ್ ಈಸ್ ಟು ಬಿ ಪ್ರೊವೈಡೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಸ್ಕೀಮ್ ನೋಟಿಫೈಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಕೆಲವು ನಿರ್ದಿಷ್ಟ ಪ್ರದೇಶಗಳನ್ನು ಏನು ಘೋಷಣೆ ಮಾಡ್ತಾರೆ ಆ ಘೋಷಿತ ಪ್ರದೇಶಗಳಲ್ಲಿ ಮಾತ್ರ ಇನ್ನು ಮುಂದೆ ಈ ಜಿ ಅನ್ವಯ ಆಗುತ್ತೆ. ನರೇಗಾ ಆಗಿರಲಿಲ್ಲ, ನರೇಗಾ ಸಾರ್ವತ್ರಿಕವಾಗಿತ್ತು. ಸೊ ಅದರ ಸಾರ್ವತ್ರಿಕತೆಯನ್ನು ಮತ್ತು ಕಿತ್ತಾಕಿದ್ದಾರೆ. ಎರಡನೇದಾಗಿ ಅದು ಎಲ್ಲಿ ಕೊಡಬೇಕು ಅನ್ನೋ ಅಧಿಕಾರವನ್ನು ರಾಜ್ಯ ಸರ್ಕಾರಗಳನ್ನು ನಿಯಂತ್ರಿಸುವಂಥ ಕೇಂದ್ರ ಸರ್ಕಾರ ತನ್ನ ಕಡೆ ಅದನ್ನು ಇಟ್ಕೊಂಡಿದೆ. ಎರಡನೇದು, ನರೇಗಾ ಯಾವ ಸ್ವರೂಪದಲ್ಲಿತ್ತು? ಅದೊಂದು ಹಕ್ಕಿನ ಆಧಾರಿತವಾದಂಥ ಕಾನೂನು. ನಾನು ಬಂದು ಕೇಳದೆ ನೀವು ಕೊಡಬೇಕಷ್ಟೆ. ಆದರೆ ಈಗ ಇದನ್ನೇನು ಮಾಡಿದ್ದಾರೆ, ನೀವು ಅದನ್ನು ಸೆಕ್ಷನ್ 27ರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋ ಥರ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರದ ಹಣಕಾಸಿನಿಂದ ಕೆಲಸ ಮಾಡುವಂಥದ್ದು. ಅದರ ಸಂಪೂರ್ಣ ಪರಮಾಧಿಕಾರ, ಅದು ಹೇಗಿರಬೇಕು, ಎಷ್ಟು ದುಡ್ಡು ಕೊಡಬೇಕು, ಹೆಂಗೆ ಮಾಡಿಸ್ಬೇಕು, ಕೊಡಬೇಕಾ ಬಿಡಬೇಕಾ, ಯಾರು ಅರ್ಹರು, ಎಲ್ಲವನ್ನೂ ತೀರ್ಮಾನ ಮಾಡೋದು ಇನ್ನು ಮುಂದೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರೋದ್ರಿಂದ ರೈಟ್ ಬೇಸ್ಡ್ ಸ್ಕೀಮ್ ಅಲ್ಲ, ಹಕ್ಕು ಆಧಾರಿತವಾದಂಥ ಒಂದು ಸರ್ಕಾರಿ ಯೋಜನೆಯಲ್ಲ, ಕೇಂದ್ರ ಸರ್ಕಾರದಿಂದ ನಿರ್ದೇಶಿತವಾದಂಥ ಮತ್ತು ಕೇಂದ್ರ ಸರ್ಕಾರದಿಂದ ನಿಯಂತ್ರಿತವಾದಂಥ ಒಂದು ಸ್ಕೀಮ್ ಆಗಿ ಬರ್ತದೆ. ಯಾಕಂದರೆ ಇದರ ಹೊಸ ಆ್ಯಕ್ಟ್ನ ಸೆಕ್ಷನ್ 4 ಏನು ಹೇಳುತ್ತಪ್ಪ ಅಂದರೆ, ದಿ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಡಿಟರ್ಮಿನ್ ದಿ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್. ಸೆಕ್ಷನ್ 22 ಏನು ಹೇಳುತ್ತಪ್ಪ ಅಂದರೆ, ಎನಿ ಎಕ್ಸ್ಪೆಂಡಿಚರ್ ಬಿಯಾಂಡ್ ಸಚ್ ಅಲೋಕೇಶನ್ ಶೆಲ್ ಬಿ ಬಾರ್ನ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಇದು ತುಂಬ ಮುಖ್ಯವಾದದ್ದು. ಇದುವರ ತನಕ ನರೇಗಾಗೆ ಏನು ಹಣ ಖರ್ಚಾಗ್ತಿತ್ತು ಅದರಲ್ಲಿ ಎಷ್ಟು ಖರ್ಚಾದರೆ ಅದರಲ್ಲಿ 90 ಭಾಗವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಈಗೇನು ಹೇಳ್ತಿದ್ದಾರೆ, ಯಾವ್ಯಾವ ರಾಜ್ಯಕ್ಕೆ ಈ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಎಷ್ಟು ಹಣ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಇಲ್ಲಿ ಬರ ಬಂತು, ಇದ್ದಕ್ಕಿದ್ದಾಗೆ ಯಾವುದೇ ರೀತಿಯಾದಂಥ ಕ್ಷಾಮ ಬಂತು ಅಥವಾ ಮಳೆ ಪ್ರವಾಹವೇ ಬಂತು, ಹೊಟ್ಟೆಪಾಡು ನಡೆಸಬೇಕು ಅಂತಂದರೆ ಕೂಲಿ ಅಗತ್ಯ ಬಿತ್ತು, ಬೇರೆ ಎಲ್ಲೂ ಕೂಲಿ ಸಿಗ್ತಿಲ್ಲ. ಮೊದಲು ಅಂದ್ಕೊಂಡಿದ್ವಿ ಬರೀ 100 ಕೋಟಿ ಸಾಕು ಅಂತ. ಈ ಹೊಸ ಸಂದರ್ಭದಲ್ಲಿ ಈಗ ಒಂದು 500 ಕೋಟಿ ಬೇಕು. 500 ಕೋಟಿಯಷ್ಟು, ಯಾಕಂದರೆ ಅಷ್ಟು ಕುಟುಂಬಗಳು ಕೇಳ್ತಾ ಇದ್ದಾವೆ ಕೆಲಸವನ್ನು. ನರೇಗಾ ಇದ್ದಾಗ ಏನಿತ್ತು, ನೀವು 500 ಮೊದಲು ನೀವು ಇಟ್ಟಿದ್ದು 100 ಕೋಟಿ ಇರ್ಬೋದು, ಆದರೆ ಈ ಥರ ಡಿಮ್ಯಾಂಡ್ ಬಂದಿದೆ, ಆದ್ದರಿಂದ ನೀವು 400 ಕೋಟಿ ಕೊಡಲೇಬೇಕು ಅಂತಿತ್ತು. ಈಗ ಈ ಜಿ ಸ್ಕೀಮಲ್ಲಿ ಏನಾಗುತ್ತಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಿಗೆ ಎಷ್ಟು ಕೊಡಬಹುದು ಈ ಕಾಯ್ದೆ ಪ್ರಕಾರ ಕೂಲಿ ಕೆಲಸಕ್ಕೆ ಹಣವನ್ನು ಅಂತ ತೀರ್ಮಾನ ಮಾಡುತ್ತೆ. ಅದರಲ್ಲಿ ಒಟ್ಟು 100 ಕೋಟಿ ಬೇಕು ಅಂತಂದರೆ 60 ಕೋಟಿ ತಾನು ಕೊಡುತ್ತೆ, 40 ಕೋಟಿ ರಾಜ್ಯ ಸರ್ಕಾರವೇ. ಮೊದಲು ಹಂಗಿರಲಿಲ್ಲ, ನಾನು ಆಗಲೇ ಹೇಳಿದಾಗೆ 90 ಕೋಟಿ ಕೇಂದ್ರ ಸರ್ಕಾರ, 10 ಕೋಟಿ ಮಾತ್ರ ರಾಜ್ಯ ಸರ್ಕಾರ. ಅಷ್ಟು ಮಾತ್ರ ಅಲ್ಲ, ಅದು ಏನು ಬರೀ 100 ಕೋಟಿ ಅಂತ ಡಿಸೈಡ್ ಆಗಿದ್ದಾಗ. ಈಗ 500 ಕೋಟಿಯಿಂದ ಡಿಮ್ಯಾಂಡ್ ಬಂದಿದೆ, ಇನ್ನು 400 ಕೋಟಿ ಹೆಂಗೆ ಮಾಡಬೇಕು? ಆ 400 ಕೋಟಿಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು. ಕೇಂದ್ರ ಸರ್ಕಾರ ನಿಗದಿಪಡಿಸಿದಂಥ ಹಣವನ್ನು ದಾಟಿ 1 ಪೈಸಾ ಬಿಡುಗಡೆ ಮಾಡೋದಿಲ್ಲ. ಎರಡನೇದೇನು, ಇದರ ಡಿಮ್ಯಾಂಡ್ ಬಂದಿದೆ. ಮೊದಲು 100 ಜನ ಕೇಳ್ತಾರೆ ಅಂದ್ಕೊಂಡು ಈಗ 500 ಜನ ಕೇಳ್ತಿದ್ದಾರೆ. ನೀವು 100 ಜನಕ್ಕೆ ಕೆಲಸ ಕೊಟ್ಟರೆ ಇನ್ನು 400 ಜನಕ್ಕೆ ಕೆಲಸ ಕೊಡೋಕ್ಕಾಗ್ತಿಲ್ಲ. ಕಾನೂನಿನ ಪ್ರಕಾರ ನೀವು ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಕೊಡಬೇಕು, ನಿರುದ್ಯೋಗ ಭತ್ಯೆ ಕೊಡಬೇಕು. ಯಾಕಂದರೆ 400 ಜನಕ್ಕೆ ಕೆಲಸ ಕೊಡೋಕ್ಕಾಗ್ತಿಲ್ಲ. ಅದರ ಹೊಣೆಗಾರಿಕೆಯೂ ಕೂಡ ರಾಜ್ಯ ಸರ್ಕಾರದ್ದೇ. ಈಗ ರಾಜ್ಯ ಸರ್ಕಾರಗಳ ಪರಿಸ್ಥಿತಿ ಈಗಾಗಲೇ ಏನಾಗಿದೆ, ಮೊದಲನೇದು ತೆರಿಗೆ ಸಂಪನ್ಮೂಲಗಳಲ್ಲಿ ಅತಿ ಕಡಿಮೆ ತೆರಿಗೆ ಹಾಕುವಂತಹ ಅಧಿಕಾರಗಳು ಮಾತ್ರ ಇವತ್ತು ರಾಜ್ಯ ಸರ್ಕಾರಕ್ಕಿದೆ. GST ಆದಮೇಲೆ ಅದು ಇನ್ನೂ ಕಡಿಮೆ ಆಗಿದೆ. ಈಗ ರಾಜ್ಯ ಸರ್ಕಾರಕ್ಕೆ GST ಬಿಟ್ಟರೆ ಗಣಿ ಲೈಸೆನ್ಸ್ ಕೊಡುವಂತಹ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಅಂತ ಏನು ಕರೀತಾರೆ, ಗಣಿ ಟ್ಯಾಕ್ಸು ಅಥವಾ ತನ್ನದೇ ಯಾವುದಾದ್ರೂ ಹೂಡಿಕೆ ಮಾಡಿದರೆ ಅದರಿಂದ ಬರುವ ಲಾಭ, ಅವು ತೆರಿಗೆ ಅಂತ ನೀವು ಇಟ್ಕೊಳ್ಳೋದಾದರೆ ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟೀಸು ಅಥವಾ ಅಬಕಾರಿ ತೆರಿಗೆ, ಇವುಗಳಿಂದ ನೀವು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಿಮ್ಮದೇ GST, ನಿಮ್ಮ ಪಾಲು ನಿಮಗೆ ಬರೋದಕ್ಕೆ ತಿಂಗಳಾನುಗಟ್ಟಲೆ ಆಗುತ್ತೆ. ಮೊದಲು GSTಗೆ ರಾಜ್ಯಗಳು ಮತ್ತು
BJPಯೇತರ ಪಕ್ಷಗಳು ಒಪ್ಕೊಂಡಾಗ 5-6 ವರ್ಷಗಳ ಕಾಲ ನಿಮಗೆ ನಿಮ್ಮ ತೆರಿಗೆ ಎಷ್ಟು ನಿಮಗೆ 14% ಬಜೆಟ್ಟು ಜಾಸ್ತಿ ಆಗುತ್ತೆ ಪ್ರತಿ ವರ್ಷಕ್ಕೆ ಅಂತ ಇಟ್ಕೊಂಡ್ರೆ ಅಷ್ಟಕ್ಕಿಂತ ನಿಮ್ದೇನಾದರೂ ಕಡಿಮೆ ಬಂತು ಅಂದರೆ ನಾವು ತುಂಬಿಕೊಡ್ತೀವಿ ಅಂದರು. GST ಕಾಂಪನ್ಸೇಷನ್ ಅಂತಿದ್ರು ಅದಕ್ಕೆ. ಕೋವಿಡ್ ಬಂತು 2020ರಲ್ಲಿ, ಎಲ್ಲವೂ ಕುಸಿದು ಬಿತ್ತು. ಶುರುವಾಗಿದ್ದು GST 2017ರಲ್ಲಿ. ಇನ್ನೊಂದು 3 ವರ್ಷ ವಿಸ್ತರಣೆ ಮಾಡಿ ಅಂದರೆ ವಿಸ್ತರಣೆ ಮಾಡಲ್ಲ ಅಂತಾರೆ. ಅಷ್ಟು ಮಾತ್ರ ಅಲ್ದಿರ ಕೇಂದ್ರ ಸರ್ಕಾರದ ತೆರಿಗೆನಲ್ಲೂ ನಮ್ಮದೊಂದು ಪಾಲಿರುತ್ತೆ. ಆ ಪಾಲು ಹಲವಾರು ರೂಪದಲ್ಲಿ ಬರಬೇಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ರೂಪದಲ್ಲಿ ಬರಬೇಕು, ಸೆಂಟ್ರಲ್ ಸ್ಕೀಮ್ನ ಭಾಗವಾಗಿ ಬರಬೇಕು. ಆದರೆ ಕೇಂದ್ರ ಸರ್ಕಾರ, ಅದರಲ್ಲೂ ಮೋದಿ ಸರ್ಕಾರ ಏನು ಮಾಡ್ತಿದೆ, ಈಗ ತೆರಿಗೆ ಇದ್ದರೆ ತಾನೇ ನೀವು ಪಾಲು ಕೇಳೋದು. ಅದಕ್ಕೆ ಅವರೇನು ಮಾಡ್ತಿದ್ದಾರೆ, ತೆರಿಗೆ ಬದಲು ಸೆಸ್ ಅಂತ ಹಾಕ್ತಿದ್ದಾರೆ. ಈಗ 2000ರಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಮಾಡಿದಂಥ 88ನೇ ತಿದ್ದುಪಡಿ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ತೆರಿಗೆಯಲ್ಲಿ ಪಾಲಿರುತ್ತೆ ಹೊರತು ಕೇಂದ್ರ ಸರ್ಕಾರ ವಿಧಿಸುವ ಸೆಸ್ನಲ್ಲಿ ಪಾಲಿರೋದಿಲ್ಲ. 2004ರಿಂದ 2014 ತನಕ ಕೇಂದ್ರ ಸರ್ಕಾರದ ತೆರಿಗೆ ಸಂಪನ್ಮೂಲಗಳಲ್ಲಿ ಸೆಸ್ನ ಭಾಗ ಬರೀ 8% ಇರ್ತಿತ್ತು. ಇನ್ನು ಉಳಿದಂತೆ ಕೇಂದ್ರದ 92% ತೆರಿಗೆ ಆದಾಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಪಾಲಿರ್ತಿತ್ತು. ಇವತ್ತೇನು ಮಾಡಿದ್ದಾರೆ, ಅದು 28ರಿಂದ 30% ಸೆಸ್ ಆಗಿದೆ. ಅಂದರೆ ಮೊದಲು ಉದಾಹರಣೆಗೆ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೆ 100 ಕೋಟಿ ರೂಪಾಯಿಯಷ್ಟು ಆದಾಯ ಬಂದರೆ ತೆರಿಗೆ ಆದಾಯ, ಅದರಲ್ಲಿ ಸೆಸ್ನ ಪಾಲು 8 ಕೋಟಿ, ಅದರಲ್ಲಿ ನಮಗೆ ಪಾಲಿರ್ತಿರಲಿಲ್ಲ. 92 ಕೋಟಿನಲ್ಲಿ ನಮ್ಮದೊಂದು 50% ಪಾಲಿರ್ತಿತ್ತು. ಈಗ ಸೆಸ್ 100 ಕೋಟಿ ಅಂತಂದರೆ 30 ಕೋಟಿ ರೂಪಾಯಿ ತೆರಿಗೆ ಸಂಪನ್ಮೂಲ 100 ಕೋಟಿ ಅಂತಂದರೆ ಸೆಸ್ಸೇ ಬರೀ 30 ಕೋಟಿ ಆಗೋಗುತ್ತೆ. ಮೊದಲು ನಿಮಗೆ 92 ಕೋಟಿನಲ್ಲಿ ನಿಮ್ಮ ಪಾಲಿರ್ತಿತ್ತು, ಈಗ ಬರೀ 70 ಕೋಟಿನಲ್ಲಿ ನಿಮ್ಮ ಪಾಲು. ಹೀಗಾಗಿ ಕೇಂದ್ರದ ತೆರಿಗೆ ಆದಾಯದಲ್ಲೂ ಕೂಡ ನಮ್ಮ ಪಾಲಿಲ್ಲ. ಈಗ ಕೇಂದ್ರದ ತೆರಿಗೆ ಆದಾಯ ಅಂದರೆ ಕೇಂದ್ರಕ್ಕೆ ಎಲ್ಲೋ ದುಡಿಮೆ ಮಾಡ್ಕೊಂಡು ತೆರಿಗೆ ಮಾಡ್ಕೊತಾರೆ ಅಂತ ಅನ್ಕೋಬೇಡಿ. ನಮ್ಮ ರಾಜ್ಯದಲ್ಲಿ ಕೇಂದ್ರ ಅಂತ ಒಂದಿರೋದಿಲ್ವಲ್ಲ, ಎಲ್ಲ ರಾಜ್ಯಗಳು ಸೇರೇ ಕೇಂದ್ರ ಆಗಿರೋದು. ಎಲ್ಲ ರಾಜ್ಯಗಳ ಮೇಲೆ, ಎಲ್ಲ ಆರ್ಥಿಕ ವಹಿವಾಟುಗಳ ಮೇಲೆ ಕೇಂದ್ರವೂ ಒಂದು ಭಾಗ ತೆರಿಗೆ ಹಾಕುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲಿ ವಹಿವಾಟು ನಡೆದರೆ ಅದರಲ್ಲಿ ಕೇಂದ್ರವೂ ತೆರಿಗೆ ಹಾಕುತ್ತೆ. ಹೀಗಾಗಿ ನಮ್ಮ ಪಾಲಿರುತ್ತೆ ಅದರಲ್ಲಿ. ಇಲ್ಲಿಂದ ಇನ್ಕಮ್ ಟ್ಯಾಕ್ಸ್ ಅವ್ರು ತೆಗೆದುಕೊಂಡು ಹೋದರೆ ನಾವು ಕೂಡ ಖರೀದಿ ಮಾಡಿರ್ತೀವಲ್ಲ, ಅದರಿಂದ ತಾನೇ ಅವ್ನಿಗೆ ಅಷ್ಟು ಇನ್ಕಮ್ ಬಂದಿರೋವಂಥದ್ದು. ಅಥವಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಶ್ರೀಮಂತರು ಇರ್ತಾರಲ್ಲ, ಅದ್ರ ಪಾಲು ಹೋಗಿರುತ್ತಲ್ಲ ಅದರಲ್ಲಿ. ಸೊ ಹೀಗಾಗಿ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲಿರಬೇಕು. ಆದರೆ ಇವರೇನು ಮಾಡಿದ್ರು, ಸೆಸ್ನಲ್ಲಿ ಪಾಲಿಲ್ಲ ಅಂದ್ರಿಂದ ಹೀಗಾಗಿ ರಾಜ್ಯಗಳಿಗೆ ಸಿಗ್ತಿದ್ದಂಥ ತೆರಿಗೆ ಆದಾಯವೂ ಕಡಿಮೆ ಆಗ್ತಾ ಇದೆ. GST ಬಂದ ಮೇಲೆ ಇತರ ತೆರಿಗೆ ಮೂಲಗಳು ಕಡಿಮೆ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರಗಳ ಪರಿಸ್ಥಿತಿ, ತಮ್ಮ ರಾಜ್ಯ ಸರ್ಕಾರದ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೂ ಆಗದಿರೋಂಥ ಸಂದರ್ಭ ಎದುರಿಸ್ತಿರ್ಬೇಕಾದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಅಂತ ಕೆಲವಿದ್ವು. ಕೇಂದ್ರವೇ ಇನ್ಫ್ಯಾಕ್ಟ್ 11 ವರ್ಷಕ್ಕೆ ಮುಂಚೆ ಬಹುಪಾಲು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ 70ರಿಂದ 80% ಪಾಲನ್ನು ಕೇಂದ್ರ ಸರ್ಕಾರ ಹೊರ್ತಿತ್ತು. ಹೊಣೆಗಾರಿಕೆಯನ್ನು, ಹಣಕಾಸು ಹೊಣೆಗಾರಿಕೆಯನ್ನು 20% ಮಾತ್ರ ರಾಜ್ಯ ಸರ್ಕಾರ ಹೊರ್ತಾ ಇತ್ತು. ಕಳೆದ 11 ವರ್ಷದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಕೇಂದ್ರದ ಹೆಸರು, ಎಲ್ಲ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ಗಳು, ಪ್ರೈಮ್ ಮಿನಿಸ್ಟರ್ ಅದು, ಪ್ರೈಮ್ ಮಿನಿಸ್ಟರ್ ಇದು ಅಂತ ಇರುತ್ತೆ. ಆದರೆ ಅದರಲ್ಲಿ ಸುಮಾರಷ್ಟು ಸ್ಕೀಮ್ಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತಿದ್ರು, ಕೇಂದ್ರ ಸರ್ಕಾರ ಅಂತಿದ್ರು, 40 ಭಾಗ ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ. ಕೆಲವು ಸ್ಕೀಮ್ಗಳಲ್ಲಿ 50ರಷ್ಟು ಭರಿಸಬೇಕಾಗತ್ತೆ. ಅಂದರೆ ರಾಜ್ಯಗಳ ಹೊಣೆಗಾರಿಕೆ ಜಾಸ್ತಿ ಆಗ್ತಿದೆ, ಆದಾಯದ ಮೂಲಗಳು ಕಡಿಮೆ ಆಗ್ತಿದೆ, ಹೆಸರು ಮಾತ್ರ ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇದೆ. ಇತ್ತೀಚೆಗೆ ತಾವು ನೋಡಿರ್ಬೋದು ಸುಮಾರಷ್ಟು ಸ್ಕೀಮ್ಗಳಿಗೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಮೋದಿಯವರ ಅವರ ಫೋಟೋ ಸಮೇತ ಬರಬೇಕಾಗಿತ್ತು ಪ್ರತಿಯೊಂದಕ್ಕೂ. ಯಾರು ಅವ್ರ ಫೋಟೋ ಹಾಕೋದಿಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ, ಅವ್ರಿಗೆ ನಾವು ಕೊಡೋದಿಲ್ಲ ಅನುದಾನ ಅಂತ ಮಾಡಿದ್ರು. ಇನ್ಫ್ಯಾಕ್ಟ್ ವೆಸ್ಟ್ ಬೆಂಗಾಲ್ಗೆ ನೋಡೋದಾದರೆ ಕಳೆದ 3 ವರ್ಷದಿಂದ ನರೇಗಾ ಫಂಡೇ ಕೊಟ್ಟಿಲ್ಲ. ಯಾಕಂದರೆ ನೀವು ನಮ್ಮ ರೀತಿಯ ನಾವು ಹೇಳಿದಂಥ ಶಿಸ್ತುಗಳನ್ನು ಪಾಲಿಸ್ತಿಲ್ಲ ಅಂತ. ಆ ಶಿಸ್ತೇನು ಅಂತ ಅವರು ಸದನದಲ್ಲೂ ಹೇಳಿಲ್ಲ, ಸರ್ಕಾರಕ್ಕೂ ಹೇಳಿಲ್ಲ. ಯಾವಾಗಿದು? ಕೇಂದ್ರ ಸರ್ಕಾರಕ್ಕೆ ಇನ್ನೂ ಸಂಪೂರ್ಣ ಹಿಡಿತ ಇಲ್ಲದಿರುವ ಸಂದರ್ಭದಲ್ಲೇ ಒಂದು ರಾಜ್ಯ ಸರ್ಕಾರಕ್ಕೆ ಈ ರೀತಿ ತಾರತಮ್ಯ ಮಾಡ್ತಿರೋ ಮೋದಿ ಸರ್ಕಾರ ಈಗ ಡಿಮ್ಯಾಂಡ್ ಬೇಸ್ಡ್, ರೈಟ್ ಬೇಸ್ಡ್ ಇದ್ದಂಥ ಒಂದು ನರೇಗಾವನ್ನು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಮಾಡಿಬಿಟ್ಟು ಅದರ ನಿಯಂತ್ರಣವನ್ನು, ಯೋಜನೆಯನ್ನು ಎಲ್ಲವನ್ನೂ ಕೂಡ ನಾವೇ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಇನ್ನೂ ಯಾವ ಪ್ರಮಾಣದಲ್ಲಿ ತಾರತಮ್ಯ ಆಗ್ಬೋದು? ಮೊದಲನೇದು, ಹಣಕಾಸು ಹೊಣೆಗಾರಿಕೆಯನ್ನು ಸುಮಾರಷ್ಟು 40%ರಿಂದ 100%, ಯಾಕಂದರೆ 40% ಅವರು ಮೊದಲು ತೀರ್ಮಾನ ಮಾಡ್ತಾರೆ 100 ಕೋಟಿ ರೂಪಾಯಿ ಅಂತ. 100 ಕೋಟಿ ರೂಪಾಯಿನಲ್ಲಿ 40 ಕೋಟಿ ನಾವು ಕೊಡಬೇಕು. 100 ಕೋಟಿಗೂ ಮೀರಿ ಡಿಮ್ಯಾಂಡ್ ಬಂತು ಅಂದರೆ ಆಚೆಗೆ ಒಂದು ಪೈಸೆ ಕೊಡೋದಿಲ್ಲ ಅವರು. ಅಂದರೆ ಭಾರತದ ನಾಗರಿಕರಲ್ವಾ ಬರದಲ್ಲಿ ಸತ್ತಂಥವ್ರು, ಅದರ ಹೊಣೆಗಾರಿಕೆ ಕೇಂದ್ರಕ್ಕೆ ಇರೋದಿಲ್ವಾ?
ತೆರಿಗೆ ಸಂಪನ್ಮೂಲದಲ್ಲಿ ಅವ್ರಿಗೆ ಪಾಲಿರೋದಿಲ್ವ? ಭಿಕ್ಷೆಯ ಇದು? ಹೀಗೆ ಒಂದು ಏಕಕಾಲ. ಮತ್ತು ಏನು ಕೆಲಸ ಮಾಡ್ತೀರಿ ನೀವು? ನೀವು ಕೂಲಿ ಕೆಲಸ ಮಾಡ್ತೀರಿ. ಯಾವ ಕೂಲಿ ಕೆಲಸ ಮಾಡ್ತೀರಿ? ಒಂದು ಗ್ರಾಮಕ್ಕೆ ಬೇಕಾಗಿರುವಂತಹ ಸಾಮುದಾಯಿಕ ಆಸ್ತಿಗಳನ್ನು ಕಟ್ಟುವಂಥದ್ದು. ಆಸ್ತಿ ಎನ್ನುವಂಥದ್ದೇನು? ಕೆರೆ ಕಟ್ತೀರಾ, ಕಟ್ಟೆ ಕಟ್ತೀರಾ, ಕಾಲುವೆ ಕಟ್ತೀರಾ, ಒಂದು ಊರಿಗೆ ಬೇಕಾಗಿರುವ ಶಾಲೆ ಕಟ್ತೀರಾ, ಆಸ್ಪತ್ರೆಯಲ್ಲಿ ನೀವು ಶ್ರಮದಾನ ಮಾಡ್ತೀರಾ, ಬೇಲಿ ಹಾಕ್ತೀರಾ, ಮನೆಗಳು ಕಟ್ತೀರಾ. ಅಂದರೆ ಒಂದು ಗ್ರಾಮಕ್ಕೆ ಏನು ಬೇಕೋ ಅದನ್ನು ನೀವು ಕಟ್ತೀರಿ. ಆ ಗ್ರಾಮಕ್ಕೆ ಏನು ಬೇಕು ಅನ್ನೋದು ತೀರ್ಮಾನ ಏನು ಮಾಡುತ್ತೆ? ಇದುವರೆ ತನಕ ನರೇಗಾ ಸ್ಕೀಮ್ನಲ್ಲಿ ಯಾವ ಯಾವ ಕೆಲಸಗಳಿಗೆ ಕೊಡಬೇಕು, ಯಾವ ಕೆಲಸಗಳಿಗೆ ಕೊಡಬಾರದು ಅಂತ ಸ್ಥೂಲವಾದಂಥ ಒಂದು ಮಾರ್ಗದರ್ಶನ ಇರ್ತಿತ್ತು. ಉಳಿದಂತೆ ಆ ಮಾರ್ಗದರ್ಶನಕ್ಕೆ ಒಳಪಟ್ಟು ತನ್ನ ಗ್ರಾಮಕ್ಕೆ ಏನು ಬೇಕು, ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅನ್ನುವಂತಹ ಸಂಪೂರ್ಣ ಅಧಿಕಾರ ಗ್ರಾಮ ಸಭೆಗಳಿಗಿರ್ತಿತ್ತು. ಇವತ್ತು ಅದನ್ನು ಕೇಂದ್ರವೇ ನಿರ್ದೇಶನ ಮಾಡುತ್ತೆ. ಕೇಂದ್ರ ಕೆಲವು ಹೇಳುತ್ತೆ, ಅದನ್ನೇ ಮಾಡ್ತಾ ಹೋಗಬೇಕು. ಅಂದರೆ ಯುನಿಟಿ ಇನ್ ಡೈವರ್ಸಿಟಿ, ಭಿನ್ನ ಭಿನ್ನ ರೀತಿಯ ಬದುಕಿನ ಭಿನ್ನ ಭಿನ್ನ ಬಗೆಯ ಅಗತ್ಯಗಳ ಇರುವಂತಹ ಈ ದೇಶದಲ್ಲಿ ಏಕಸ್ವರೂಪಿಯಾದದ್ದನ್ನು ಹೇರಿಕೆ ಮಾಡುವಂಥದ್ದೇನು ಮೋದಿ ಸರ್ಕಾರದ ರಾಷ್ಟ್ರೀಯ ಸ್ವಯಂ ಸಂಘ ಪ್ರೇರಿತವಾದಂಥ ಏಕರೂಪಿ ಹಿಂದುತ್ವದ ಹೇರಿಕೆ ಇದೆ. ಆರ್ಥಿಕತೆಯಲ್ಲೂ ಕೂಡ ಒಂದು ಈ ರೀತಿಯ ಏಕರೂಪತೆಯನ್ನು ಹೇರಕೊಡ್ತಾರೆ. ಜನರಿಗೆ ಅಗತ್ಯ ಇರಲಿ ಇಲ್ಲದೇ ಇರಲಿ ಮತ್ತೊಂದು ಮಾಡಬೇಕು ಅಂಥೇಳಿ. ಸಾರಾಂಶದಲ್ಲಿ ಇನ್ನೊಂದೇನು ಮಾಡ್ತಿದ್ದಾರೆ, ನರೇಗಾ ಸ್ಕೀಮ್ ಇದ್ದಾಗ ಯಾವಾಗ ಯಾರಿಗೆ ಅಗತ್ಯ ಇದ್ದರೂ ಅದನ್ನು ಕೇಳಬೇಕು ಅಂತಿತ್ತು. ಇವಾಗ ಏನು ಮಾಡಿದ್ದಾರೆ, ಕಟಾವು ಮತ್ತು ಬಿತ್ತನೆಯ ಸೀಸನ್ ಬಂದಾಗ ಈ ಜಿ ಸ್ಕೀಮ್ ನಡೆಸಂಗಿಲ್ಲ. 60 ದಿನಗಳ ಕಾಲ ಜಿ ಸ್ಕೀಮ್ ನಡೆಸಂಗಿಲ್ಲ. ಅಂದರೆ ಕಡ್ಡಾಯವಾಗಿ ಕಡಿಮೆ ಕೂಲಿ ಕೊಟ್ಟರೂ ಕೂಡ ರೈತ ಕೂಲಿಗಳು, ಸಣ್ಣ ಪುಟ್ಟ ರೈತರು ತಮ್ಮ ತಮ್ಮ ಗ್ರಾಮದಲ್ಲಿರುವಂಥ ಶ್ರೀಮಂತ ರೈತರು ಅಥವಾ ದೊಡ್ಡ ದೊಡ್ಡ ಭೂಮಾಲೀಕರ ಕಟಾವು ಮತ್ತು ಬಿತ್ತನೆ ಕೆಲಸಕ್ಕೆ ಹೋಗಲೇಬೇಕು ಅಂತ ದುಡೋದಿದು. ಇನ್ಫ್ಯಾಕ್ಟ್ ನರೇಗಾ ಸ್ಕೀಮ್ನ ಪರಿಕಲ್ಪನೆಯಲ್ಲೇ ಯಾವ ಕಾರಣಕ್ಕೂ ಸರಾಸರಿ ಕೂಲಿ ದರ ಏನಿದೆ ಅದಕ್ಕಿಂತ ಅದು ಕೆಳಗಿಳಿಬಾರ್ದು. ನೀವು ಒಬ್ಬ ಯಾರೋ ಭೂಮಾಲೀಕ ಕಡಿಮೆ ಕೊಡ್ತಾನೆ ಅಂತಂದರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವ್ನು ಕೂಲಿ ಕೆಲಸ ಜಾಸ್ತಿ ಮಾಡಲೇಬೇಕಾಗಿತ್ತು. ಸಣ್ಣ ಪುಟ್ಟ ಮಧ್ಯಮ ರೈತರ ಕತೆ ಬೇರೆ, ಅದ್ರ ಬಗ್ಗೆ ಅಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಕೂಲಿ ಬೆಲೆ ಏನೆಂದರೆ ಅಸಹಾಯಕತೆಯನ್ನು ಬಳಸಿಕೊಂಡು, ಬೇಡಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಆ ಅಸಹಾಯಕತೆಯನ್ನು ಬಳಸಿಕೊಂಡು ಅಗ್ಗದಲ್ಲಿ ಕೂಲಿಯನ್ನು ಕೊಂಡುಕೊಳ್ಳುವ ಅವಕಾಶವಿಲ್ಲದಂತೆ ಮಾಡುವಂತೆ ನರೇಗಾ ಸ್ಕೀಮ್ ಇದ್ದರೆ, ಇವಾಗ ಮತ್ತೆ ಬಿತ್ತನೆ ಕಟಾವಿನ ಟೈಮ್ನಲ್ಲಿ ಇವರು ಮಾಡಬಾರ್ದು ಅಂತೇಳಿ ಬಲವಂತವಾಗಿ ಅಗ್ಗದ ಕೂಲಿ ಮಾಡುವುದಕ್ಕೆ ತಳ್ಳಲಾಗ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ, ಈ ಬಿ ಜೆ ಪಿನವ್ರು ಮಾಡ್ತಿರೋ ಪ್ರಚಾರ ಏನಪ್ಪ ಅಂದರೆ, ಇದುವರೆ ತನಕ ನೋಡಿ ಯಾವುದೇ ರೀತಿ ಶಿಸ್ತಿರಲಿಲ್ಲ ಇದರಲ್ಲಿ, ಬರೀ 100 ದಿವಸಕ್ಕೆ ಇರ್ತಿತ್ತು, ಈಗ ನಾವು 125 ದಿವಸಗಳಿಗೆ ಕೊಡ್ತೀವಿ. ವಿಷಯ ಏನಪ್ಪ ಅಂತಂದರೆ, ಇದುವರೆ ತನಕ ಅದರಲ್ಲೂ ಕಳೆದ 10 ವರ್ಷದಲ್ಲಿ 100 ದಿನ, ಒಂದು ಕುಟುಂಬಕ್ಕೆ 100 ದಿನ ಸಂಪೂರ್ಣವಾಗಿ ಒಂದು ವರ್ಷದಲ್ಲಿ ಕೆಲಸ ಸಿಕ್ಕಿದೆಯಾ ಅಂತಂದರೆ ಯಾವೊಂದು ರಾಜ್ಯದಲ್ಲೂ ಸಿಕ್ಕಿಲ್ಲ. ಉತ್ತರ ಭಾರತದ ಬಿ ಜೆ ಪಿ ರಾಜ್ಯಗಳಲ್ಲಿ ಸಿಕ್ಕೇ ಇಲ್ಲ. 100 ದಿನಗಳನ್ನೇ ಕೊಡದಿರೋರು 125 ದಿನಗಳನ್ನ ಹೆಂಗೆ ಕೊಡ್ತಾರೆ? ಎರಡನೇದಾಗಿ, ಹಣಕಾಸು ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಮೇಲೆ ನೀವು ತಳ್ಳಿಬಿಟ್ಟಾದ ಮೇಲೆ ನೀವು 125 ಅನ್ಬೋದು, 150 ಕೂಡ ಅನ್ಬೋದು, ನಿಮ್ಮ ಹೊಣೆಗಾರಿಕೆ ಕಡಿಮೆ ಆಗೋಯ್ತಲ್ಲ. ಅಕಸ್ಮಾತ್ ರಾಜ್ಯ ಸರ್ಕಾರಗಳು, ಅದರಲ್ಲೂ ವಿರೋಧ ಪಕ್ಷಗಳಿರುವ ರಾಜ್ಯ ಸರ್ಕಾರಗಳು ಇದನ್ನು ಪೂರೈಸೋಕ್ಕಾಗಲಿಲ್ಲ ಅಂತಂದರೆ ನೋಡಿ, ನೀವು ಹೊಣೆಗಾರಿಕೆ ನಿಮ್ಮದು ಮಾಡಿಲ್ಲ ಅಂತಂದ್ಬಿಟ್ಟು ರಾಜಕೀಯವಾಗಿಯೂ ವಿರೋಧ ಪಕ್ಷಗಳನ್ನು ಶಿಕ್ಷಿಸುವುದಕ್ಕೆ. ಬಿ ಜೆ ಪಿ ಇರೋ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಅನುದಾನಗಳು ಬರ್ತವೆ. ನಾವು ಅದನ್ನು ತೆರಿಗೆ ತಾರತಮ್ಯ ಆಗ್ತಿರೋದ್ರಲ್ಲಿ ಸುಮಾರಷ್ಟು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಉತ್ತರ ಪ್ರದೇಶಕ್ಕೆ ಎಷ್ಟು ತೆರಿಗೆ ಅನುದಾನಗಳು ಹೋಗ್ತವೆ, ಕರ್ನಾಟಕಕ್ಕೆ ಎಷ್ಟು ಅನುದಾನ ಬರುತ್ತೆ. ನಮ್ಮ ಪಾಲಿನ ಅನುದಾನ, ನಮ್ಮ ಹಕ್ಕಿನ ಏನು ಬೇಡಿಕೆಗಳಿರ್ತವೆ ಅದರಲ್ಲೂ ಕೂಡ ನಮಗೆ 30-40% ಸಿಗೋದಿಲ್ಲ. ಅವರು ಕೇಳಕ್ಕೆ ಮುಂಚೆನೇ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರಗಳಿತ್ತು ಅಂತಂದರೆ ಕೇಳಿದಷ್ಟು ಸಂಪೂರ್ಣವಾಗಿ ಪೂರೈಸ್ತಾರೆ, ಅಡಿಷನಲ್ ಆಗಿ ಕೂಡ ಪೂರೈಸ್ತಾರೆ. ಹೀಗಾಗಿ ಬಿ ಜೆ ಪಿ ಆಳ್ವಿಕೆಯಲ್ಲಿರುವ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆ ಬೀಳುವುದಿಲ್ಲ. ವಿರೋಧ ಪಕ್ಷಗಳಿದ್ದರೆ ನೀವು ಮಾಡದಿದ್ದರೆ ಮಾಡಿ, ಇಲ್ಲ ಅಂತಂದರೆ ಅದರ ಹೊಣೆ ಹೊರಬೇಕು. ಜನ ಯಾರನ್ನು ಬೈಕೋತಾರೆ? ರಾಜ್ಯ ಸರ್ಕಾರಗಳನ್ನೇ ಬೈಕೋತಾರೆ. ಹೀಗಾಗಿ ಇದು ಬರೀ ಗಾಂಧಿಯ ಹೆಸರನ್ನು ಬದಲಾಯಿಸಿದ್ದು ಮಾತ್ರ ಅಲ್ಲ, ಅದು ಸಾಂಕೇತಿಕ. ಮಹಾತ್ಮ ಗಾಂಧಿ ಎನ್ನುವ ಹೆಸರಿನಲ್ಲಿ ಯು ಪಿ ಎ ಸರ್ಕಾರ ಅಥವಾ ಯು ಪಿ ಎ ಜೊತೆಗಿದ್ದಂಥ ಎಲ್ಲ ಪ್ರಗತಿಪರರು, ಯಾಕಂತಂದರೆ ಯು ಪಿ ಎ ಸರ್ಕಾರಕ್ಕೆ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಅಂದ್ಬಿಟ್ಟು ಕೂಡ ಒಂದು ಸಲಹೆ ಮಾರ್ಗದರ್ಶನ ಮಾಡುವಂತಹ ಒಂದು ಸಮಿತಿ ಇತ್ತು. ಅದರಲ್ಲಿ ಈ ದೇಶದ ಅತ್ಯುತ್ತಮವಾದಂಥ ಜನಪರ ಅರ್ಥಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಎಲ್ಲರೂ ಕೂಡ ಸೇರ್ಕೊಂಡು ಈ ಸ್ಕೀಮನ್ನು ರೂಪಿಸಿದ್ದು. ಅದರಲ್ಲಿ ಜೀನ್ ಡ್ರೀಸ್ ಅನ್ನುವಂಥವರು ದೊಡ್ಡ ಮಹಾಶಯರು.
ವಿದೇಶದಿಂದ ಬಂದರೂ ಕೂಡ ಜಾರ್ಖಂಡಲ್ಲೇ ನೆಲೆ ನಿಂತು ವಿಶೇಷವಾಗಿ ಹಗಲು ರಾತ್ರಿ ಈ ನರೇಗಾ ಸ್ಕೀಮ್ನ ಯಶಸ್ಸಿಗಾಗಿ ಪ್ರಯತ್ನಿಸ್ತಿರೋರು. ಯು ಪಿ ಎ ಕಾಲದಲ್ಲಿ ಅವ್ರು ಮಾಡ್ತಿದ್ದಂಥ ಹಲವಾರು ಹೇರಾಫೇರಿಗಳ ವಿರುದ್ಧನೂ ಕೂಡ ದೊಡ್ಡ ರೀತಿಯಲ್ಲಿ ಧ್ವನಿ ಎತ್ತಿದವರು. ಅವರುಗಳು ಅಂತವರು ಮಾಡಿದಂಥ ರೂಪಿಸಿದಂಥ ಇದರಲ್ಲಿ ಈ ನರೇಗಾ ಅನ್ನೋ ಸ್ಕೀಮ್ ಬಂದದ್ದೇ ಅತ್ಯಂತ ನಿರ್ಗತಿಕ ಸ್ಥಿತಿಯಲ್ಲಿ, ದೈನ್ಯ ಸ್ಥಿತಿನಲ್ಲಿರೋರಿಗೆ ಆ ದೈನ್ಯವೇ ಅವರ ಹಗ್ಗದ ಕೂಲಿಯನ್ನು ಮಾರ್ಕೊಳ್ಳೋದಕ್ಕೆ ಒಂದು ಅನಿವಾರ್ಯತೆಯನ್ನು ತಂದುಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ನರೇಗಾ ಸ್ಕೀಮ್ ಆಗಿದ್ದರೆ, ಈ ಮಹಾಶಯರು, ಮೋದಿ ಮಹಾಶಯರು ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನು ಕಿತ್ತಾಕಿ ರಾಮ್ಜಿ ಅಂತ ತಂದಾಗ ಅಕ್ಷರಶಃ ರಾಮರಾಜ್ಯದ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ರಾಮರಾಜ್ಯದಲ್ಲಿ ಶಂಭೂಕರ ಕಥೆ ಏನಾಗಿತ್ತು, ಸೀತೆಯರ ಕಥೆ ಏನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಕ್ಕಿನ ರೂಪದಲ್ಲಿ ಶಂಭೂಕ ಮಾತಾಡಿದಕ್ಕೆ ಆತನ ತಲೆ ಕತ್ತರಿಸಿದ್ದು ರಾಮರಾಜ್ಯ. ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಗುರಿಯಾದದ್ದು ಸೀತೆ. ಅಂದರೆ ಒಂದು ಬ್ರಾಹ್ಮಣೀಯ ಕುಲೀನ ಶೋಷಕ ಜಾತಿಗಳ ರಾಜ್ಯ ಏನಿದೆ, ಆ ರಾಜ್ಯದ ಮುನ್ಸೂಚನೆ ನಿಮಗಿಲ್ಲಿ ಕಾಣುತ್ತೆ. ಹೀಗಾಗಿ ಎಲ್ಲರೂ ಸಮಾನರು, ಆದ್ದರಿಂದ ಎಲ್ಲರಿಗೂ ಹಕ್ಕಿದೆ, ಬದುಕುವ ಹಕ್ಕಿದೆ ಅಂತೇಳಿ ಸಂವಿಧಾನಿಕವಾಗಿ ಏನೊಂದು ಹಕ್ಕಿನ ಒಂದು ಕಾಯ್ದೆಯಾಗಿ ನರೇಗಾವನ್ನು ತಂದಿತ್ತು. ಮೊದಲನೇದಾಗಿ ಆ ಹಕ್ಕನ್ನು ಕಿತ್ತಾಕಿ ಸರ್ಕಾರದ ಭಿಕ್ಷೆ ಅಂತ ಮಾಡಿದ್ದಾರೆ. ಎರಡನೇದು, ಅಗತ್ಯವಿದ್ದಷ್ಟು ನಾವು ಕೂಲಿಯನ್ನು ಕೊಡುವುದಿಲ್ಲ. ಮೊದಲೇ ನಿಗದಿ ಮಾಡ್ತೀವಿ, ಅಷ್ಟು ಕೂಲಿ ಕೊಡ್ತೀವಿ, ಅದನ್ನು ಮೀರಿ ಏನಾದರೂ ಬೇಕು ಅಂತಂದರೆ ರಾಜ್ಯ ಸರ್ಕಾರ ಕೊಡಬೇಕು. ಮೂರನೇದು, ಕೇಂದ್ರ ಅದರ 90 ಭಾಗವನ್ನು ಹೊರತಿತ್ತು, ಈಗ ಬರೀ 40 ಭಾಗ ಹೊರುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಎಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನ ಕಥೆಯನ್ನು ನೀವು ನೋಡ್ತಾ ಇರ್ಬೋದು. ಕಳೆದ 10 ವರ್ಷದಲ್ಲಿ 40 ಇದ್ದಿದ್ದು ನಿಧಾನಕ್ಕೆ ಅದು 30 ಇಳಿಯುತ್ತೆ. ಯಾವುದು ಕೇಂದ್ರ ಸರ್ಕಾರದ ಪಾಲು 20 ಇಳಿಯುತ್ತೆ, ಹಲವಾರು ಕಡೆ 15 ಇಳಿದಿದೆ. ಇದರ ಭವಿಷ್ಯವು ಕೂಡ ಹಾಗೆ ಆಗುವ ಎಲ್ಲ ಸೂಚನೆಗಳು ಇದ್ದಾವೆ. ಎಲ್ಲಕ್ಕಿಂತ ಅಷ್ಟೇ ಮುಖ್ಯವಾದದ್ದು, ವರ್ಷದಲ್ಲಿ 60 ದಿನ ಬಿಲ್ಕುಲ್ ಕೊಡಬಾರ್ದು ಕೂಲಿ ಅಂತಲೂ ಕೂಡ ಕಾಯ್ದೆಯನ್ನು ಮಾಡಿಟ್ಟಿದ್ದಾರೆ. ಸೊ ಇದು ಮಹಾತ್ಮ ಗಾಂಧಿಯನ್ನು ಹೆಸರು ತೆಗೆದಿರೋದು ಎಷ್ಟು ಭಯಾನಕವಾಗಿದೆಯೋ, ಅದರಿಂದ ಎಷ್ಟು ಸಂಚಿದೆಯೋ, ಆಳದಲ್ಲಿ ಜನರ ಹಕ್ಕಿನ ಹಾಗೂ ಈ ದೇಶದ ಸಂವಿಧಾನದ ಆಶಯ, ಘನತೆಯಿಂದ ಬದುಕುವ ಆಶಯವನ್ನು ಈಡೇರಿಸುವ ಒಂದು ಸಾಧನವಾಗಿ ಏನು ಬಂದಿತ್ತು, ಅದನ್ನೇ ಸರ್ವನಾಶ ಮಾಡುವ, ನರೇಗಾವನ್ನು ರಿವ್ಯಾಂಪ್ ಮಾಡುವುದಲ್ಲ, ರಿಪೀಲ್ ಮಾಡುವುದು, ಕಿತ್ತು ಹಾಕುವ, ರದ್ದುಗೊಳಿಸುವ, ಸಾಮಾನ್ಯ ಜನರ ಬದುಕನ್ನು ಇನ್ನೊಂದಷ್ಟು ಬೀದಿ ಪಾಲು ಮಾಡುವ ಉದ್ದೇಶವೇ ಇದರಲ್ಲಿ ಎದ್ದು ಕಾಣುತ್ತೆ. ಇದರ ಹಿಂದುಗಡೆ ಇದಕ್ಕೆ ಸಂಬಂಧಿತವಾದಂಥ ಮತ್ತೊಂದು ಇದೆ. ಏನದು? ಈ ರೀತಿಯಾದಂಥ ಒಂದಾದ ನಂತರ ಒಂದೊಂದು ಕಾನೂನು ನಡೀತಿರೋ ಸಂದರ್ಭದಲ್ಲೇ ಚುನಾವಣಾ ಆಯೋಗ SIR ಅಂತ ಮಾಡ್ತಾ ಇದೆ. ಆ SIRನ ಸಾರವೇನು? ಇವತ್ತಿನ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಯೋಗೇಂದ್ರ ಯಾದವ್ ಮತ್ತು ಇತರ ಸ್ನೇಹಿತರು ಮಾಡಿರುವ ಅಧಿಕೃತ ಅಂದಾಜು, ಅಂದರೆ ಎಲೆಕ್ಷನ್ ಕಮಿಷನ್ನೇ ಹೇಳಿರುವಂಥ ಹೇಳಿಕೆಯನ್ನು ಕೊಟ್ಟು ಮಾಡಿರುವ ಅಂದಾಜೇನಪ್ಪ ಅಂದರೆ, ಬಿಹಾರ ಮತ್ತು ಇವತ್ತೇನು 12 ರಾಜ್ಯಗಳಲ್ಲಿ ನಡೀತಾ ಇದೆ SIR, ಅಷ್ಟು 13 ರಾಜ್ಯಗಳಲ್ಲಿ ಸುಮಾರು 6 ಕೋಟಿಯಷ್ಟು ಮತದಾರರು ಮತಪಟ್ಟಿಯಿಂದ ಹೊರಗುಳಿಬೋದು. ಈ 6 ಕೋಟಿ ಜನರು ಯಾರಾಗಿರ್ತಾರೆ? ಸತ್ತೋದವರಲ್ಲ, ವಸತಿ ಬದಲಾಯಿಸಿದವರಲ್ಲ, ಅನ್ಟ್ರೇಸಬಲ್, ಚುನಾವಣಾ ಆಯೋಗಕ್ಕೆ ಸಿಗದವರು ಅಥವಾ ಚುನಾವಣಾ ಆಯೋಗ ಕೇಳಿದ ಡಾಕ್ಯುಮೆಂಟ್ಗಳನ್ನು ಒದಗಿಸಿದವರು. ಅಂದರೆ ಪ್ರಧಾನವಾಗಿ ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಮಹಿಳೆಯರು ಆಗಿರ್ತಾರೆ. ಇವರುಗಳೇ ನರೇಗಾದಂಥ ಸ್ಕೀಮಿನ ಫಲಾನುಭವಿಗಳು ಆಗಿರ್ತಾರೆ. ಈ SIRನ ಪ್ರಧಾನ ಉದ್ದೇಶವೇ ನಾಗರಿಕತ್ವ ನಿರಾಕರಣೆ. ನಾಗರಿಕತ್ವ ಅಂದ್ರೇನು? ರೈಟ್ ಆಫ್ ದಿ ರೈಟ್ಸ್. ನನಗೆ ಡಿಮ್ಯಾಂಡ್ ಡ್ರಿವೆನ್, ನಾನು ಹೋಗಿ ಹಕ್ಕಿನಿಂದ ನನಗೆ ಕೂಲಿ ಕೊಡಿ ಅಂತ ಕೇಳಬೇಕು ಅಂತಂದರೆ ನಾನು ನಾಗರಿಕನಾಗಿರಬೇಕು. ನಾನು ಕೂಲಿ ಕೊಡಿ ಅಂತ ಕೇಳಿದ್ರೆ 70,000 ಕೋಟಿ ರೂಪಾಯಿಯಷ್ಟು ಸರ್ಕಾರ ತೆರಿಗೆ ದುಡ್ಡಲ್ಲಿ ನನಗೆ ಕೊಡಬೇಕು. ಇಲ್ಲಾಂದ್ರೆ ಆ 70,000 ಕೋಟಿ ರೂಪಾಯಿನ ಅವರು ಅದಾನಿ ಅಂಬಾನಿ ಕೊಡ್ಬೋದು. ಈಗ ಸಾಮಾನ್ಯ ಜನರಿಗೆ ಇರುವ ಹಕ್ಕನ್ನೇ ಕತ್ತರಿಸಿದಾಗ ಕೊಟ್ಟಷ್ಟು ತಿಂದ್ಕೊಂಡು ಒಂದು ಸಿವಿಕ್ ಡೆತ್, ನಾಗರಿಕರಾಗಿ ಸಾಯ್ತಾರೆ 6 ಕೋಟಿ ಜನ. ಭೌತಿಕವಾಗಿ ಬದುಕಬಹುದು, ನಾಗರಿಕರಾಗುವುದಕ್ಕೆ ಹಕ್ಕುಗಳೇ ಇಲ್ಲದಂತಾದಾಗ ಅಷ್ಟು ಸಂಪನ್ಮೂಲವನ್ನು ಈ ದೇಶದ ತನ್ನ ಆತ್ಮೀಯ ಮಿತ್ರ ಅದಾನಿ, ಅಂಬಾನಿ, ಟಾಟಾ ಇಂಥವ್ರಿಗೆ ಉಳಿತಾಯ ಮಾಡಿಕೊಳ್ಬೋದು ಅನ್ನೋಂಥ ದೊಡ್ಡ ರಾಜಕೀಯ ಆರ್ಥಿಕತೆಯೂ SIR ಇದೆ. ಹೀಗಾಗೇ SIR ನಡೀತಿರೋದರ ಜೊತೆಗೇ ಇವತ್ತು ನಿಮಗೆ ಈ ಜಿ ಕೂಡ ಬಂದಿದೆ. ಇದು ರಾಮರಾಜ್ಯದ ಅಸಲು ರೂಪ. ಇದನ್ನು ನಿಜಕ್ಕೂ ದೇಶಭಕ್ತರು, ಈ ದೇಶ ಅಂದರೆ ಈ ದೇಶದ ಬಡಜನ ಅಂತ ಅರ್ಥ ಮಾಡ್ಕೊಳ್ತೀವಿ ಅಂದರೆ,
ಈ ದೇಶ ಅಂದರೆ ಅದಾನಿ ಅಲ್ಲ, ಅಂಬಾನಿ ಅಲ್ಲ, ಮೋದಿ ಅಲ್ಲ. ಈ ದೇಶದ ನಮ್ಮ ನಿಮ್ಮಂಥ ಸಾಮಾನ್ಯ ಜನರ ನಮ್ಮ ನಿಮ್ಮಂಥ ಸಾಮಾನ್ಯ ಜನರ ಕಲ್ಯಾಣವೇ ನಿಜವಾದಂಥ ದೇಶಭಕ್ತಿ ಅನ್ನೋದಾದರೆ ಈ ಜಿ ರಾಮ್ಜಿ ಅದರ ಮೂಲಕ ಅವರು ತರ್ತಿರೋವಂಥ ಮೋದಿ ರಾಜ್ಯ ಸಂಪೂರ್ಣವಾಗಿ ಬಡ ಜನರನ್ನು, ಈ ದೇಶದ ಆಧುನಿಕ ಶಂಭೂಕರನ್ನು, ಸೀತೆಯರನ್ನು, ಏಕಲವ್ಯರನ್ನು ಹಿಂದಿನ ಕಾಲದಷ್ಟೇ ಯಾವುದೇ ಹಕ್ಕಿಲ್ಲದ ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ದೇಶಭಕ್ತಿ ಇದ್ದವರೆಲ್ಲರೂ ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸಬೇಕು. ಇದರ ವಿರುದ್ಧ ದೇಶಾದ್ಯಂತ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತಹ ದೊಡ್ಡ ಹೋರಾಟದ ಪ್ರಕ್ರಿಯೆಗಳು ಜಾರಿಯಲ್ಲಿವೆ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ನರೇಗಾವನ್ನು ಉಳಿಸಿಕೊಳ್ಳುವುದು ಅಂತಂದರೆ, ಜಿ ರಾಮ್ಜಿಯನ್ನು ವಿರೋಧಿಸುವುದು ಅಂತಂದರೆ ಈ ದೇಶ ನಮ್ಮದು, ಈ ದೇಶ ಸಂವಿಧಾನದ ಆಶಯಗಳಿಗೆ ತಕ್ಕನಾಗಿ ನಡೀಬೇಕು ಅನ್ನುವಂತಹ ಒಂದು ಆಶಯದ ಪ್ರಕಟಣೆಯೂ ಆಗಿರುತ್ತೆ. ತಾವೆಲ್ಲರೂ ಆ ಅರ್ಥದಲ್ಲಿ ನಿಜವಾದ ದೇಶಭಕ್ತಿಯೊಂದಿಗೆ ನರೇಗಾ ಉಳಿಸುವುದಕ್ಕೆ ಸಜ್ಜಾಗಬೇಕು ಅಂತ ಮನವಿ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.